ಕೊಡುವನು. ಯೇಸು ಜೊತೆ ಇರುವ, ಅದ್ಭುತ ಎಲ್ಲ ಮಾಡುವ. ಯೇಸು ಜೊತೆ ಇರುವ, ಅದ್ಭುತ ಎಲ್ಲ ಮಾಡುವ. ವೇದನೆ ದುಃಖವನ್ನು ನೀಗಿಸುವನು, ವೇದನೆ ದುಃಖವನ್ನು ನೀಗಿಸುವನು. ಸಮಾಧಾನ ಸಂತೋಷ ನನಗೆ ಕೊಡುವನು. ಯೇಸು ಸಮಾಧಾನ ಸಂತೋಷ ನನಗೆ ಕೊಡುವನು. ಯೇಸು ಜೊತೆ ಇರುವ, ಅದ್ಭುತ ಎಲ್ಲ ಮಾಡುವ. ಯೇಸು ಜೊತೆ ಇರುವ, ಅದ್ಭುತ ಎಲ್ಲ ಮಾಡುವ. ಕೈ ಬಿಡಲ್ಪಟ್ಟಿದೆಯೋ ಆದರಿಸುವನು, ಕೈ ಬಿಡಲ್ಪಟ್ಟಿದೆಯೋ ಆದರಿಸುವರು. ಕಣ್ಣೀರು ಎಲ್ಲ ಒರೆಸುವರು. ಯೇಸು ಕಣ್ಣೀರು ಎಲ್ಲ ಒರೆಸುವರು. ಯೇಸು ಜೊತೆ ಇರುವ, ಅದ್ಭುತ ಎಲ್ಲ ಮಾಡುವ. ಯೇಸು ಜೊತೆ ಇರುವ, ಅದ್ಭುತ ಎಲ್ಲ ಮಾಡುವ. ರೋಗಗಳು ಸೈತಾನನ್ನು ಓಡಿಸುವರು, ರೋಗಗಳು ಸೈತಾನನ್ನು ಓಡಿಸುವರು. ಕುಗ್ಗಿ ಹೋದ ಮನಸ್ಸನ್ನು ಆಧರಿಸುವರು. ಯೇಸು ಕುಗ್ಗಿ ಹೋದ ಮನಸ್ಸನ್ನು ಆಧರಿಸುವರು. ಯೇಸು ಜೊತೆ ಇರುವ, ಮಾಡುವ. ಯೇಸು ಜೊತೆ ಇರುವ, ಅದ್ಭುತ ಎಲ್ಲ ಮಾಡುವ. ಹೌದು ಕರ್ತನೆ, ಯೇಸಯ್ಯ ನೀನು ಅದ್ಭುತ ಮಾಡುವ ರಕ್ಷಕನಾಗಿದ್ದೀ, ವಿಮೋಚಕನಾಗಿದ್ದೀ. ಅದನ್ನೇ ನಾವು ನಂಬಿದ್ದೇವೆ ಕರ್ತನೆ. ಮಹೋನ್ನತನೇ ನಿನಗೆ ಸ್ತೋತ್ರ ಉಂಟಾಗಲಿ. ಒಡೆಯನೇ ರಕ್ಷಕನೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇವತ್ತು ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಕೇಳತಕ್ಕಂಥ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇವತ್ತು ನೀನು ಅದ್ಭುತವನ್ನು ಮಾಡಲಿಕ್ಕಿದೆ ಯೇಸಯ್ಯ. ಪ್ರತಿಯೊಬ್ಬರ ಜೊತೆಯಲ್ಲಿ ಇದ್ದೀ ಎಂಬ ನಂಬಿಕೆ ಇರುವುದಾದರೆ ಖಂಡಿತವಾಗಿ ಅವರ ಕುಟುಂಬಗಳಲ್ಲಿ ಅವರ ವೇದನೆಗಳನ್ನು ನೀಗಿಸತಕ್ಕಂಥವನು, ಅವರ ರೋಗಗಳನ್ನು ಗುಣಪಡಿಸತಕ್ಕಂಥವನು, ಅವರ ಕುಟುಂಬದಲ್ಲಿರತಕ್ಕಂಥ ಎಲ್ಲ ದುಷ್ಟಶಕ್ತಿಯ ಕಾಟಗಳಿಂದ ಅವರನ್ನು ಬಿಡಿಸತಕ್ಕಂಥವನು ನೀನೆಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ರಾಜ. ಪ್ರಾರ್ಥಿಸೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ಭಕ್ತರು ಶುಭವಾರ್ತೆ. ಹೌದು, ಅವರ ಕುಟುಂಬದಲ್ಲಿ ಎಂಥದೇ ಸಮಸ್ಯೆಗಳಿದ್ರು, ಬಾಧೆಗಳಿದ್ರು, ಸಂಕಷ್ಟಗಳಿದ್ರು. ಅನೇಕ ಜನರ ಕುಟುಂಬಗಳು, ಅವರ ಕುಟುಂಬದ ಯಜಮಾನರು ಕುಡಿತನ ಚಟದಿಂದ ತಮ್ಮ ಕುಟುಂಬಗಳನ್ನು ನಾಶಪಡಿಸಿಕೊಳ್ಳುತ್ತಿರ್ತಕ್ಕಂಥ ಪರಿಸ್ಥಿತಿಗಳು ಬಂದಿರತಕ್ಕಂಥ ಕರ್ತನೆ ಬಿಡುಗಡೆ ಮಾಡು. ಮಕ್ಕಳನ್ನು ಕರ್ತನೆ ಕುಡಿತನ ಚಟದಿಂದ, ಕರ್ತನೆ ಒಂದು ಭಯಂಕರವಾದಂಥ ಮದ್ಯಪಾನದ ಕರ್ತನೆ ಚಟದಿಂದ, ಆ ಬಂಧಕದಿಂದ, ದಾಸತ್ವದಿಂದ ಕರ್ತನೆ ಈ ಸ್ವಾರ್ಥೆಯ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ಅವರೆಲ್ಲರಲ್ಲಿ ಕರ್ತನೆ ಈ ಬಿಡುಗಡೆಯನ್ನುಂಟು ಮಾಡ್ತಿ ಎಂಬ ನಂಬಿಕೆಯನ್ನು ಸ್ಥಾಪಿಸುವ ನಿನ್ನ ವಾಕ್ಯವನ್ನು ಹೃದಯಗಳಲ್ಲಿ ಕರ್ತನೆ ಭದ್ರಪಡಿಸು ಎಂಬುದಾಗಿ ಕೇಳತಕ್ಕಂಥ ಪ್ರತಿಯೊಬ್ಬರ ಕುಟುಂಬಗಳಿಗೆ ಕರ್ತನೆ ಎಲ್ಲ ರೀತಿಯಾದ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳಿಂದ ಬಿಡುಗಡೆ ಉಂಟಾಗಿ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇವತ್ತು ಕರ್ತನೆ ಶುಭವಾರ್ತೆ ಕರ್ತನೆ ಪ್ರತಿಯೊಬ್ಬರಿಗೆ ಶುಭವಾರ್ತೆ ಕರ್ತನೆ. ಯಾರೇ ಇರಲಿ ಯೇಸುವನ್ನು ಪ್ರಾರ್ಥನೆ ಮಾಡೋದ್ರಿಂದ ಅವರ ಪ್ರಾರ್ಥನೆಯನ್ನು ದೇವರು ಲಾಲಿಸಿ ಅವರ ಕುಟುಂಬದಲ್ಲಿ ಮಾರ್ಪಾಟವನ್ನು ಉಂಟು ಮಾಡತಕ್ಕಂಥ ಸಾಮರ್ಥ್ಯ ಆತನಿಗೆ ಇದೆ ಅನ್ನತಕ್ಕಂಥ ಸತ್ಯವನ್ನು ನಾವು ಕೇಳಿಕೊಂಡಿರ್ತೇವೆ, ಅರಿತಿರ್ತೇವೆ. ಆ ನಂಬಿಕೆಯಿಂದ ಕರ್ತನೆ ಪ್ರತಿಯೊಬ್ಬರ ಜೀವನದಲ್ಲಿ ಕರ್ತನೆ ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯಗಳು ಕರ್ತನೆ ಸ್ವಸ್ಥತೆಗಳನ್ನು ಉಂಟು ಮಾಡಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ಈ ಒಂದು ಶುಭವಾರ್ತೆ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಆದ ಕಾರಣ ದೇವರ ಮಕ್ಕಳೇ, ಎಷ್ಟು ಆಸಕ್ತಿಯಿಂದ ನೀವೆಲ್ಲ ಸೇರಿ ಬಂದಿದ್ರಿ. ನಿಮ್ಮೆಲ್ಲರಿಗೆ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಯಾಕಂದರೆ ಕೆಲವು ಜನರು ಅನೇಕ ವಿಧವಾದಂಥ ಸಮಸ್ಯೆಗಳಿಂದ, ಸಂಕಷ್ಟಗಳಿಂದ ಕೊರಗುತ್ತಾ ಇದ್ದಾರೆ. ಆದರೆ ಯೇಸು ಪ್ರತಿಯೊಂದು ರೀತಿಯಾದಂಥ ಸಮಸ್ಯೆಗಳು ಯಾವುದೇ ಇರಲಿ ಆತನಿಂದ
ಬಿಡುಗಡೆ ಆಗಲಾರ್ದ ಯಾವ ರೋಗವಿಲ್ಲ, ಬಿಡುಗಡೆ ಆಗಲಾರ್ದಂಥ ಯಾವ ಸಮಸ್ಯೆ ಇಲ್ಲ, ಬಿಡುಗಡೆ ಆಗಲಾರ್ದಂಥ ಯಾವ ಕೆಟ್ಟ ಚಟವೂ ಇಲ್ಲ. ಪ್ರತಿಯೊಂದು ಬಿಡುಗಡೆ ಆಗ್ತದೆ. ಯಾಕಂದರೆ ಆತನ ಬಿಡುಗಡೆ ಮಾಡಲು ಆತನು ಸಾಮರ್ಥ್ಯವುಳ್ಳ ದೇವರು, ಸರ್ವಶಕ್ತನಾದ ದೇವರು ನಮ್ಮದಾಗಿ ಯೇಸಯ್ಯ ಇವತ್ತು ಈ ವಾಕ್ಯದ ಮೂಲಕವಾಗಿ ನೀವು ಕೇಳು ಅದನ್ನು ನಂಬೋದಾದರೆ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ದೇವರು ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಎಲ್ಲ ಕೆಟ್ಟ ಚಟಗಳಿಂದ ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಕುಟುಂಬದ ಯಾರೇ ಯಜಮಾನರಿಗಾಗಲಿ ಅಥವಾ ಯಾರೇ ಸ್ತ್ರೀಯರಿಗಾಗಲಿ ಒಂದು ಕೆಟ್ಟ ಚಟವರಾದರೆ, ಮದ್ಯಪಾನದ ಚಟವಾಗಲಿ ಅಥವಾ ತಂಬಾಕು ಸೇವನದ ಚಟವಾಗಲಿ ಅಥವಾ ಡ್ರಗ್ ಸೇವನ ಚಟವಾಗಲಿ, ಈ ಎಲ್ಲ ಚಟಗಳಿಂದ ಬಿಡುಗಡೆ ಮಾಡತಕ್ಕಂಥ ಸರ್ವಶಕ್ತನಾದ ಯೇಸು ಇದ್ದಾನೆ ಅನ್ನತಕ್ಕಂಥ ಸತ್ಯವು, ಆತನಿಂದಲೇ ಇದು ಸಾಧ್ಯ ಎಂಬ ಅನ್ನತಕ್ಕಂಥ ಸ್ವಾರ್ಥೆಯು ನೀವು ಇವತ್ತು ಈ ಪೂರ್ಣ ವಾಕ್ಯದಲ್ಲಿ ನೀವು ಕೇಳಲಿಕ್ಕಿದ್ರಿ. ಜಾಗೃತಿಯಿಂದ ಇದನ್ನು ಕೇಳಿಸ್ಕೊಳ್ತೀರಿ ಎಂಬುದಾಗಿ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಹೌದು ರಾಜ, ಈಗ ಕರ್ತನ ಒಂದು ಕಾರ್ಯವನ್ನು ನಡೆದಿದ್ದು ನಾನು ನಿಮಗೆ ಹೇಳಬೇಕು. ಯಾಕಂದರೆ ಕಾರ್ಯ ಅಂದರೆ ನಿಮ್ಮೆಲ್ಲರಿಗೂ ಭಾಳ ಆಸಕ್ತಿಯಿಂದ ನೀವು ಕೇಳ್ತೀರಿ. ಒಂದು ಭಕ್ತ, ಆತನು ಕೂಡ ಒಂದು ವಿಶ್ವಾಸಿ, ಒಂದು ಭಕ್ತ, ಸಾಧಾರಣವಾದ ನಾಮಕೆ ವಾಸ್ತೆ ಅಂತ ಹೇಳ್ಬೋದು, ನಾಮಕಾರ್ಥಕವಾದಂಥ ಕ್ರೈಸ್ತವನು, ನಾಮಕಾರ್ಥಕವಾದ ಕ್ರೈಸ್ತವನು, ಹೆಸರಿಗೆ ಮಾತ್ರ ಕ್ರೈಸ್ತವನೆಂದು ಎನಿಸಲ್ಪಡ್ತಕ್ಕಂಥ ಒಂದು ಯುವಕ. ಆತನು ನೂತನವಾಗಿ ಮದುವೆ ಮಾಡಿಕೊಂಡು ದಾಂಪತ್ಯ ಜೀವನ ಮಾಡ್ತಾ ಸುಮಾರಷ್ಟು ವರ್ಷಗಳಾದ ಮೇಲೆ ಅವರಿಗೆ ಒಂದು ಮಗು ಹುಟ್ಟಿತ್ತು. ಆವಾಗಲೂ ಅವರು ಗುಪ್ತವಾಗಿ ಕುಡಿತನ ಚಟದಲ್ಲಿ ಅವರು ಮಗ್ನರಾಗಿದ್ದರು, ಲೀನರಾಗಿದ್ದರು. ಆದರೆ ದಿನಗಳದಂತೆ ಆ ಒಂದು ಕುಟುಂಬದಲ್ಲಿ ನೂತನವಾಗಿ ಮದುವೆ ಆಗಿದ್ದ ನಂತರ ಸುಮಾರು ಒಂದು ಮಗು ಹುಟ್ಟಿದ ನಂತರ ಆ ಕುಟುಂಬದಲ್ಲಿ ಕುಡಿತನ ಚಟ ಇನ್ನೂ ಜಾಸ್ತಿ ಆಯಿತು. ಆಮೇಲೆ ಅವರಿಗೆ ಒಬ್ಬ ಮಗಳಿದ್ಲು. ಕುಡಿತನ ಚಟ ಬಿಟ್ಟುಬಿಟ್ಟಿದನು ಆ ಮನುಷ್ಯ, ಒಂದು ಒಳ್ಳೆ ವಿಶ್ವಾಸಿ. ಆ ಮಗಳು ತೀರ್ಕೊಂಡಿದ್ದ ಕೂಡಲೇ ಮತ್ತು ಹೆಚ್ಚು ಕುಡಿಯಲು ಆರಂಭ ಮಾಡಿದ. ಆತನ ಒಂದು ಒಳ್ಳೆ ವಿಶ್ವಾಸಿಯೇ, ಸಾಧಾರಣವಾದ ನಾಮಕೆ ವಾಸ್ತೆ ವಿಶ್ವಾಸಿ ಅಂತ ಹೇಳುವುದು. ಒಂದು ನಾಮಕಾರ್ಥಕವಾದಂಥ ಕ್ರೈಸ್ತವನು ಅಂದರೆ ನಾಮದಿಂದ ಕ್ರೈಸ್ತವನು ಹೊರತು ಆತನು ನಿಜವಾದ ಕ್ರೈಸ್ತವನಾಗಿದ್ದಾಗಿದ್ದನು. ಆದರೆ ಆತನು ಮದುವೆ ಮಾಡಿಕೊಂಡಿರ್ತಕ್ಕಂಥ ಆ ಪತ್ನಿ ಒಂದು ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥವಳಾಗಿದ್ದಳು. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಯಾಕಂದರೆ ಯಾವನೇ ಇರಲಿ, ಪ್ರಾರ್ಥನೆ, ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ನೀವು ಮಾಡತಕ್ಕಂಥ ಪ್ರಾರ್ಥನೆ ಬಹಳ ದೊಡ್ಡ ಅದ್ಭುತ ಮಾಡತಕ್ಕಂಥಾಗಿದೆ. ಅವಳು ಅನ್ಯ ಕುಟುಂಬದಿಂದ ಬಂದಿದ್ದಾಳೆ, ಈತನ ಮನೆಗೆ ಬಂದಿದ್ದಾಳೆ. ಈತನು ನಾಮಕಾರ್ಥಕವಾದಂಥ ಒಂದು ಕ್ರೈಸ್ತವ, ಅಂದರೆ ಕ್ರೈಸ್ತವನೊಂದು ಹೆಸರಿಟ್ಟುಕೊಂಡ ಹೊರತು ಆತನ ಜೀವನ ಕ್ರೈಸ್ತವತ್ವದ ಜೀವನಕ್ಕೆ ಹೋಲುವುದಿಲ್ಲ. ಹಾಗೆ ದಿನಗಳದಂತೆ ಈ ಒಂದು ಕುಡಿತನ ಚಟ ಅವನನ್ನು ಇಷ್ಟು ಕಾಡುತ್ತಿತ್ತು. ಕುಡಿತ ಅವನಿಗೆ ಬೇಕೇ ಬೇಕಾಗಿತ್ತು. ಮನೆಯಲ್ಲಿ ಆಹಾರದ ಕೊರತೆ, ಮನೆಯಲ್ಲಿ ಪಾನೀಯಗಳ ಕೊರತೆ, ಮನೆಯಲ್ಲಿ ಎಲ್ಲ ರೀತಿಯಾದಂಥ ಕೊರತೆಗಳು ಬಂದಾಗ ಮನೆಯಲ್ಲಿ ಬಹಳ ಕಷ್ಟಗಳನ್ನು ಎದುರಿಸ್ತಾ ಇರುವಾಗ ಅವರ ಪತ್ನಿ ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥವಳಾಗಿದ್ಲು. ಚಿಕ್ಕಂದಿನಿಂದ ಸ್ವಲ್ಪ ದೇವರ ವಾಕ್ಯವನ್ನು ಏನೋ ಕೇಳ್ಕೊಂಡಿದ್ದಿರ್ಬೋದು ಅವರ ಗ್ರಾಮದಲ್ಲಿ. ಹಲ್ಲೆಲೂಯಾ. ಅನ್ಯ ಕುಟುಂಬದಲ್ಲಿ ಬಂದಿರತಕ್ಕಂಥವಳಾಗಿದ್ಲು. ಆದರೆ ಅವಳು ಪತ್ತೆಯನ್ನು ಮದುವೆ ಮಾಡಿಕೊಂಡ ಮೇಲೆ ಅವಳು ಚರ್ಚಿಗೆ ಹೋಗ್ತಾ ಆ ಒಂದು ಅನ್ಯ ಸ್ತ್ರೀಯಾಗಿರ್ತಕ್ಕಂಥವಳು ಚರ್ಚಿಗೆ ಹೋಗ್ತಾ ಯೇಸು ಕ್ರಿಸ್ತನ ಸುವಾರ್ತೆಯ ಬೋಧನೆಯನ್ನು ಕೇಳ್ತಾ ಅವಳಲ್ಲಿ ದಿನಗಳಂತೆ ಯೇಸುವೆ ಸತ್ಯವಾದಂಥ ದೇವರು, ಯೇಸುವೆ ನಿಜವಾದಂಥ ದೇವರು, ಆತನು ಎಲ್ಲ ಕಾರ್ಯಗಳನ್ನು ಮಾಡತಕ್ಕಂಥ ಸರ್ವಶಕ್ತನು ಅನ್ನತಕ್ಕಂಥ ಒಂದು ಸರಳವಾದಂಥ ಸಾಸಿವೆ ಕಾಳಷ್ಟು ವಿಶ್ವಾಸ ಅವಳಲ್ಲಿತ್ತು. ಹೀಗೆ ಕಳೀತಿರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನೆಂದರೆ, ದಿನಗಳದಂತೆ ಆ ಮನುಷ್ಯನು ಕುಡಿತನ ಚಟದಿಂದ ಭಯಂಕರವಾಗಿ ದಾಸನಾಗಿ ಆ ಚಟಕ್ಕೆ ಎಡಿಕ್ಟಿಗೆ ಏನಂತಾರೆ, ಎಡಿಕ್ಟಿಗೆ ಗುಲಾಮನಾಗಿ ಅಥವಾ ಎಡಿಕ್ಟ್ ಆಗಿ ಅದಕ್ಕೆ ದಾಸನಾಗಿಬಿಟ್ಟನು. ಆ ಒಂದು ಚಟಕ್ಕೆ ದಾಸನಾಗಿಬಿಟ್ಟು ದಿನಗಳ ಅವ್ರ ಕುಟುಂಬದಲ್ಲಿ ಆಹಾರದ ಕೊರತೆ, ಸುಖದ ಕೊರತೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆದರೆ ಆ ಮನುಷ್ಯ ಬೈಬಲನ್ನು ಬಹಳ ಚೆನ್ನಾಗಿ ಓದಿದ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರೆ, ಬೈಬಲನ್ನು ಚೆನ್ನಾಗಿ ಓದಿದ. ಆದರೆ ಒಂದು ದಿವಸ ಒಂದು ಭಯಂಕರವಾದ ಒಂದು ವಿಚಿತ್ರವಾದಂಥ ತಮಾಷೆ ಆಯಿತು. ಆ ಮನುಷ್ಯನು ಯಾವತ್ತು ಪಾಸ್ಟರ್ಗಳು, ದೇವರ ಸೇವಕರು, ಚರ್ಚಲ್ಲಿ ಪಾಸ್ಟರ್ಗಳು ಪ್ರಚಾರ ಮಾಡ್ತಿರುವಾಗ ಕೇಳ್ತಾ ಇರ್ತಾರೆ ಅವರು, ಸರಾಯಿ ಕುಡಿಯೋದು ಸರಿಯಲ್ಲ,
ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರವಾಗಿ, ಬೈಬಲ್ನ ನ್ಯಾಯ ಪ್ರಮಾಣದ ಪ್ರಕಾರವಾಗಿ ಸಾರಾಯಿ ಕುಡಿಯೋದು ಸರಿಯಲ್ಲ, ಅದು ಕ್ರೈಸ್ತವತ್ವದಲ್ಲಿ ನಿಷೇಧಿಸಲಾಗಿದೆ ಎಂಬುದಾಗಿ ಎಷ್ಟು ಹೇಳಿದರೂ ಕೇಳ್ತಿದ್ದ. ಆದರೆ ಒಂದು ದಿವಸ ಏನಾಯ್ತು, ಅವರ ಹೆಂಡತಿ ಆ ಚರ್ಚ್ಗಳಿಗೆ ಚೆನ್ನಾಗಿ ಹೋಗ್ತಾ ಇದ್ದು, ದೇವರ ವಾಕ್ಯವನ್ನು ಕೇಳ್ತಾ ಇದ್ದು. ಹೌದಲ್ಲ, ಅನ್ಯಳು ಅವಳ ಹೆಂಡತಿ, ಕ್ರೈಸ್ತವರು ಸರಾಯಿ ಕುಡಿಬಾರ್ದಲ್ಲ, ನೀನು ಕ್ರೈಸ್ತವನಾಗಿದ್ದು ಕೂಡ ಸರಾಯಿ ಕುಡಿತೀಯಲ್ಲ ಅಂತ ಹೇಳಿಕೊಂಡು ಎಷ್ಟೋ ಸಾರಿ ಹೇಳಿದ್ರು ಕೂಡ ಆ ಮನುಷ್ಯ, ನನಗೆ ನೀನು ಕಲಿಸ್ಕೊಡ್ಬೇಡ, ಬೈಬಲನ್ನು ನನಗೆ ನೀನು ಕಲಿಸ್ಕೊಡ್ಬೇಡ ಅಂತ ಹೇಳ್ತಾರೆ. ಭಾಳ ಜಾಗ್ರತೆಯಿಂದ ಕೇಳ್ತಾರೆ, ಯಾಕಂದರೆ ಇವತ್ತು ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಅದ್ಭುತ ಆಗಲಿಕ್ಕಿದೆ. ಆಮೇನ್. ಸೊ ಅದ ಕಾರಣ ಆ ಅದ್ಭುತ ನಿನಗೇನು ಗೊತ್ತೈತಿ ಸರಾಯಿ ಕುಡಿಬಾರ್ದು ಅಂತೇಳಿ? ಇಲ್ಲ, ಸರಾಯಿ ಕುಡಿಬಾರ್ದು ಅಂತೇಳಿ ಪಾಸ್ಟರ್ ಚರ್ಚಲ್ಲಿ ಹೇಳಿದ್ದಾರೆ, ದೇವ್ರ ವಾಕ್ಯದಲ್ಲಿ ಹೇಳಿದ್ದಾರೆ, ನಾವು ಕುಡಿಬಾರ್ದಂತೆ ಕ್ರೈಸ್ತವರು. ನೀವು ಕ್ರೈಸ್ತವರಾಗಿದ್ದು ಕುಡಿತಾ ಇದ್ದೀರಲ್ಲ. ಪಾಪ ಹಿಂದೂ ಕುಟುಂಬದಿಂದ, ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಸಹೋದರಿ ಅವರನ್ನು ಮದುವೆ ಮಾಡಿಕೊಂಡಿದ್ಲು. ಆ ಒಂದು ಮದುವೆ ಮಾಡಿಕೊಂಡ್ರ ಪತ್ನಿ ಪಾಸ್ಟರ್ಗೆ ಎಲ್ಲರಿಗೂ ಹೇಳಿದ್ರು ಕೂಡ ಈ ಮನುಷ್ಯ ಕುಡಿಯೋದನ್ನು ಬಿಡ್ತಾ ಇಲ್ಲ. ಆದರೆ ಬೋಧನೆಯನ್ನು ಕೇಳ್ತಾ ಇದ್ದು ಅವಳು ಪ್ರಾರ್ಥನೆ ಮಾಡಲು ಕೂಡ ಆರಂಭ ಮಾಡಿದ್ಲು. ಅವಳು ತನ್ನ ಬಾಯಿಂದ ಆದಷ್ಟು ಪ್ರಯತ್ನ ಮಾಡಿದ್ಲು, ತನ್ನ ಗಂಡನನ್ನು ಈ ಕುಡಿತನ ಚಟದಿಂದ ಹೇಗಾದರೆ ಮಾಡಿ ಬಿಡಿಸ್ಕೊಳ್ಬೇಕೆಂಬುದಾಗಿ ಎಷ್ಟೋ ರೀತಿಯಿಂದ ಆತನನ್ನು ಗದರಿಸಿ, ಆತನ ಎಷ್ಟು ರೀತಿ ಅದನ್ನು ಛೀಮಾರಿಸಿ ಮಾತಾಡಿದ್ರು. ಆತನು ಕುಡಿಯೋದನ್ನು ಬಿಡ್ತಾ ಇಲ್ಲ. ಮನೆಯಲ್ಲಿ ಅನೇಕ ಕಷ್ಟಗಳು ಬರ್ತಾ ಇದೆ, ಎಲ್ಲ ಕೊರತೆಗಳು ಬರ್ತಾ ಇರುವಾಗ ಕಣ್ಣೀರುಗಳಲ್ಲಿ ಹಸು ಉಪವಾಸ ಇದ್ದ ದಿನಗಳು ನನಗೆ ನೆನಪಿದೆ. ಆ ಒಂದು ಪತ್ನಿ ಎಷ್ಟೋ ಕಣ್ಣೀರುಗಳನ್ನು ಸುರಿಸಿದ್ದು ನನಗೆ ಗೊತ್ತಿದೆ. ಆದರೆ ಆ ಒಂದು ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಆ ಒಂದು ಪತ್ನಿ ಈ ಕ್ರೈಸ್ತವ ಕುಟುಂಬದಲ್ಲಿರ್ತಕ್ಕಂಥ ಈ ಒಂದು ನಾಮಕಾರ್ಥಕವಾದಂಥ ಕ್ರೈಸ್ತವ ಕುಟುಂಬದಾಗದ ಆ ವ್ಯಕ್ತಿಯ ಜೊತೆಯಲ್ಲಿ ಜೀವನ ಮಾಡ್ತಾ, ಅವಳು ಯೇಸುವೆ ನೀನು ನಿಜವಾದ ದೇವರಂತೆ, ನಿನ್ನನ್ನು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಪ್ರಾರ್ಥನೆಗಳು ಈಡೇರಿಸ್ತೀಯಂತೆ, ಮತ್ತು ಬೇಡರಿ ಕೊಡಲ್ಪಡುತ್ತೆ ಅಂತ ಹೇಳ್ತಾ ಇದ್ದೀ. ಇವೆಲ್ಲ ಮಾತುಗಳನ್ನು ಮುಂದೆ ಇಟ್ಕೊಂಡು ಅವಳು ಪ್ರಾರ್ಥನೆ ಮಾಡಲು ತೊಡಗಿದ್ಲು, ನನ್ನ ಗಂಡನನ್ನು ಕುಡಿತನ ಚಟ್ಟದಿಂದ ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಲು ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾಳೆ ಅವಳು. ಹಲ್ಲೆಲೂಯಾ. ಸಿಂಪಲ್ ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಸ್ತ್ರೀ ತನ್ನ ಕ್ರಿಶ್ಚಿಯನ್ ಕುಟುಂಬದಲ್ಲಿರ್ತಕ್ಕಂಥ ನಾಮಕಾರಣವಾದಂಥ ಕ್ರೈಸ್ತವನ ಮದುವೆ ಮಾಡಿಕೊಂಡು ಬಾಧೆ ಪಡ್ತಾ ಇದ್ದಾಳೆ. ಆದರೆ ಚರ್ಚಿನ ಪಾಸ್ಟರ್ಗಳು ಹೇಳಿರುವ ವಾಕ್ಯವನ್ನು ಕೇಳಿ ಅವಳ ಹೃದಯದಲ್ಲಿ ಒಂದು ನಂಬಿಕೆ ಮನೆ ಮಾಡಿತ್ತು, ದೃಢವಾದಂಥ ಮನೆ ಮಾಡಿತ್ತು. ಅದೇನೆಂದರೆ, ಯೇಸು ನನ್ನ ಗಂಡನನ್ನು ಕುಡಿತನ ಚಟದಿಂದ ಖಂಡಿತವಾಗಿ ಬಿಡುಗಡೆ ಮಾಡ್ತಾನೆ ಅಂತಕ್ಕಂಥ ಒಂದು ಸಾಸಿವೆ ಕಾಳಷ್ಟು ದೃಢವಾದ ನಂಬಿಕೆ ಅವಳಲ್ಲಿ ಉಂಟಾಯಿತು. ಸುಮಾರಷ್ಟು ವರ್ಷಗಳು ಆ ಪತ್ನಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆದರೆ ಚರ್ಚಿನ ಪಾಸ್ಟರ್ಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಪ ಬಂದವರಿಗೆಲ್ಲ ಪಾಸ್ಟರ್ಗಳಿಗೆ ತಿಳಿಸ್ತಾ ಇದ್ರು, ನನ್ನ ಗಂಡನು ಕುಡಿತನ ಚಟದಿಂದ ಬಿಡುಗಡೆ ಆಗೋದಕ್ಕೆ ಪ್ರಾರ್ಥನೆ ಮಾಡ್ರೆ ಎಂಬುದಾಗಿ 1-2 ಸಾರಿ ಹೇಳಿದರು. ಮತ್ತು ಪದೇ ಆ ಪತ್ನಿ ಪದೇ ಅದೇ ಮಾತನ್ನು ಹೇಳಲಿಲ್ಲ. ಯಾಕಂದರೆ ಪಾಸ್ಟರ್ ಗೊತ್ತಿತ್ತು, ಅದಕ್ಕಾಗಿ ಆತನ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದನು. ಪ್ರೈಸ್ ಲಾರ್ಡ್ ಜೀಸಸ್. ಸುಮಾರು ಒಂದು 20-30 ವರ್ಷದ ಹಿಂದೆ ನಡೆದಿರತಕ್ಕಂಥ ಒಂದು ಘಟನೆ, ಅದಕ್ಕಿಂತ ಮುಂಚೆ ನಡೀತಾ ಇದೆ. ಆದರೆ ಇದರಲ್ಲಿ ಒಂದು ದೊಡ್ಡ ಅದ್ಭುತ ಆಗಿದೆ. ಈತನು ನಾಮಕಾರ್ಥಕವಾದಂಥ ಕ್ರೈಸ್ತವನು ಕುಡುಕನಾಗಿದ್ದ. ಒಂದು ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಪತ್ನಿ, ಅವಳು ಯೇಸು ಕ್ರಿಸ್ತನನ್ನು ನೂತನವಾಗಿ ನಂಬಿದಳು. ಆತನ ಜೊತೆಯಲ್ಲಿ, ಆತನ ಸಂಬಂಧಿಕರ ಜೊತೆಯಲ್ಲಿ ಚರ್ಚಿಗೆ ಹೋಗ್ತಾ ಇದ್ದಳು. ಆದರೆ ಈ ಅನ್ಯ ಕುಟುಂಬ, ಈ ಒಂದು ಕ್ರೈಸ್ತವನು ಎನಿಸಿಕೊಳ್ಳಲ್ಪಡ್ತಕ್ಕಂಥ ಈ ಪುರುಷನು ಚರ್ಚಿಗೂ ಹೋಗುವುದಿಲ್ಲ, ನಾಮಕಾರ್ಥಕವಾದಂಥ ಕ್ರೈಸ್ತವನಾಗಿದ್ದ. ಆದರೆ ಬೈಬಲನ್ನು ಬಹಳ ಸೂಕ್ಷ್ಮವಾಗಿ ಸೀರಿಯಸ್ ಆಗಿ ಓದ್ತಿದ್ದ. ಹೇಗೆ ಓದ್ತಿದ್ದ? ಭಾಳ ಸೀರಿಯಸ್ ಆಗಿ ಓದ್ತಿದ್ದ. ಏನಂದರೆ ಅಂತ ಆತನಿಗೆ ಏನೇನು ಬೇಕಲ್ಲ ಅವೆಲ್ಲ ಕರೆಕ್ಟ್ ಅದರೊಳಗೆ ಸಿಗ್ತಾ ಇತ್ತು. ಒಂದು ದಿವಸ ಏನಾಯಿತು, ಇದೇ ನಮ್ಮ ಜಂಕ್ಷನ್ ಇರತಕ್ಕಂಥ ರೈಲ್ವೆ ಸ್ಟೇಷನಲ್ಲಿ, ನಮ್ಮ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಸಾರಿ ಒಂದು ಪಾಸ್ಟರ್ ಆತನಿಗೆ ಸಿಕ್ಕಿದ. ಈತನು ಕುಡಿದಿದ್ದ. ಯಾರು? ಈ ವ್ಯಕ್ತಿ ಕುಡಿದಿದ್ದ. ಕುಡಿದು ಕೂಡಲೇ ಕೇಳಿಲ್ಲ. ಆ ಪಾಸ್ಟರ್ ಹಿಡ್ಕೊಂಡು ನೀವು ಕುಡಿಬೇಡ ಅಂತೇಳಿ ಚರ್ಚ್ ಒಳಗೆ ಪ್ರಸಂಗ ಮಾಡ್ತೀರಿ, ನೀವು ಕುಡಿಬಾರ್ದು ಅಂತೇಳಿ ಚರ್ಚ್ ಒಳಗೆ ಪ್ರಸಂಗ ಮಾಡ್ತೀರಿ, ಆದರೆ ನಮ್ಮನ್ನು ಕುಡಿಬಾರ್ದು ಅಂತೇಳಿ ನೀವು ಹೆಂಗೆ ಹೇಳ್ತೀರಿ? ಬೈಬಲ್ ಒಳಗೆ ಸರಾಯನ್ನು ಕುಡಿಯೋದು ಇದೇ ಅಲ್ಲ ಎಂಬುದಾಗಿ ಈ ಮನುಷ್ಯನು ಆ ಒಂದು ಚರ್ಚಿನ ಪಾಸ್ಟರೊಟ್ಟಿಗೆ ವಾದ ವಿವಾದ ಮಾಡ್ತಾಯಿದ್ರು.
ಆಗ ಆ ಪಾಸ್ಟರ್ಗೆ ತಲೆನೋವಾಯ್ತು. ಅಪ್ಪ ಎಂಥ ಗಿರಾಕ್ ಸಿಕ್ಬಿಟ್ಟಿದ್ದಾನೆ, ರೈಲ್ವೆ ಸ್ಟೇಷನಲ್ಲಿ ಟ್ರೈನಾರ ಬಂದಿದ್ರೆ ಬೇಗನೆ ಪಾರಾಗರ ಹೋಗ್ತಿದ್ದೇನೆ ಅಂತ ತಿಳ್ಕೊಬೇಕಂತ ಆ ಪಾಸ್ಟರ್ ಎಷ್ಟೋ ರೀತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡಿದ. ಆದರೆ ಈತನು ಏನು ಮಾಡಿದಾನೆ, ಯಾರು ಈ ನಾಮಕಾರ್ಥಕವಾದಂಥ ಕ್ರೈಸ್ತವನು ಏನು ಮಾಡಿದಾನಂದರೆ, ಕುಡಿಬಾರ್ದು ಅಂತೇಳಿ ನೀವು ಬೋಧಿಸ್ತೀರಿ, ನಮ್ಮ ಮನೆಯೊಳಗೆ ಬಂದು ನಮ್ಮ ಹೆಂಡತಿಯರು ಬಂದು ನೀವು ಮಾಡುವ ಬೋಧನೆಯನ್ನು ಕೇಳಿ ನಮ್ಮ ಹೆಂಡತಿಯರು ಬಂದು ನಮಗೆ ಕಿರಿಕಿರಿ ಮಾಡ್ತಾರೆ, ತರಾಸು ಕೊಡ್ತಾರೆ, ಬೈಬಲಲ್ಲಿ ಇದೆಯಲ್ಲ ಅಂತ ಹೇಳ್ಕೊಂಡು ನಮಗಷ್ಟು ತೊಂದರೆ ಮಾಡ್ತಾರೆ, ನೀವು ಬೋಧಿಸೋದು ಸರಿಯಲ್ಲ, ಕುಡಿಯೋದು ಬೈಬಲ್ನಲ್ಲಿ ಇದೆ ಎಂಬುದಾಗಿ ಹೇಳಿಕೊಂಡು ಆ ಮನುಷ್ಯನು ಪಾಸ್ಟರನ್ನು, ಚರ್ಚಿನ ಬೋಧಕರನ್ನು, ಪಾಸ್ಟರನ್ನು ತರಾಟೆಗೆ ತೆಗೆದುಕೊಂಡ. ಆದರೆ ಆ ಸಮಯದಲ್ಲಿ ಕುಡಿತದ ಅಮಲಲ್ಲಿ ಇರುವುದರಿಂದ ಪಾಸ್ಟರ್ ಅವ್ರಿಗೆ ಸಮಾಧಾನವಾಗಲಿ ಉತ್ತರ ಕೊಡದೆ ಆತನನ್ನು ತಪ್ಪಿಸಿಕೊಂಡು ಹೋದರು. ಆದರೆ ದಿನಗಳದಂತೆ ಆತನು ಒಂದು ವಚನವನ್ನು ಹಿಡಿದುಕೊಂಡು, ಸರಾಯಿ ಕುಡಿಯುವುದು ಬೈಬಲ್ನಲ್ಲಿ ನಿಷೇಧಿಸಲಾಗಿದೆ ಎಂಬುದಾಗಿ ನೀವು ಹೇಳ್ತೀರಿ, ಆದರೆ ಬೈಬಲ್ನಲ್ಲೇ ಆದರೆ ವೇದದಲ್ಲಿ ಇದೆಯಲ್ಲ, ಯೇಸು ಕ್ರಿಸ್ತನು ದ್ರಾಕ್ಷಾರಸವನ್ನು ಮಾಡಿದನು ಮದುವೆಯಲ್ಲಿ, ಆ ದ್ರಾಕ್ಷಾರಸ ಕುಡಿದು ಮತ್ತು ಅನ್ನತಕ್ಕಂಥ ಪದ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಹೇಳಿಕೊಂಡು ಆ ಒಂದು ರಾಂಗ್ ಟ್ರಾನ್ಸ್ಲೇಷನ್, ತಪ್ಪಾಗಿ ತರ್ಜುಮೆ ಮಾಡಲಾಗಿರ್ತಕ್ಕಂಥ ಒಂದು ಭಾರತೀಯ ಪಂಡಿತರು, ವಿದ್ವಾಂಸರು, ಭಾಷೆಯ ಪಂಡಿತರಾಗಿರ್ತಕ್ಕಂಥವರು ಆ ವೇದವನ್ನು ತಪ್ಪಾಗಿ ತರ್ಜುಮೆ ಮಾಡಿರ್ತಕ್ಕಂಥ ಆ ಒಂದು ಶಬ್ದವನ್ನು ತೆಗೆದುಕೊಂಡು ಆತನು ವಾದಿಸುವುದೇನೆಂದರೆ, ಬೈಬಲ್ನಲ್ಲಿ ಮತ್ತಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಆತನು ಒಂದು ತಪ್ಪಾದ ವಚನವನ್ನು ತೆಗೆದುಕೊಂಡು ಓದಿದನು. ಅದನ್ನು ಆತನ ತನ್ನ ಮನಸ್ಸಲ್ಲಿಟ್ಕೊಂಡು ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ತಾನು ಸಾರಾಯಿ ಕುಡಿಯೋದನ್ನು ಬಿಡ್ತಾ ಇಲ್ಲ. ಆದರೆ ಒಂದು ಮಾತು, ಬೈಬಲ್ ಮತ್ತು ಯೇಸು ಸತ್ಯವಾಗಿದ್ದಾನೆ. ಆದರೆ ತಪ್ಪಾದ ತರ್ಜುಮೆ ಮಾಡಿರ್ತಕ್ಕಂಥ ಮಾತನ್ನು ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅದರ ಮಾತನ್ನು ಕಿಂಗ್ ಜೇಮ್ಸ್ ವರ್ಷನಲ್ಲಿ ನಾವು ನೋಡಿರುವಾಗ, ಅಲ್ಲೇ ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡಿರುವಾಗ, ಯೇಸು ಕ್ರಿಸ್ತನು ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಾಟ ಮಾಡಿದ್ದಾನೆ. ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಾಟ ಮಾಡಿದ್ದಾನೆ ಹೊರತು ನೀರನ್ನು ಮದ್ಯಪಾನವಾಗಿ ಮಾಡಲಿಲ್ಲ, ನೀರನ್ನು ಸರಾಯನ್ನಾಗಿ ಮಾಡಲಿಲ್ಲ. ಸತ್ಯವು ನಾವು ಗ್ರಹಿಸಬೇಕು. ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಯಾಕಂದರೆ ಆತನು ಒಂದು ತಪ್ಪು ತರ್ಜುಮದ ಪುಸ್ತಕದಲ್ಲಿ ಓದಿರುವುದರಿಂದ, ತಪ್ಪು ತರ್ಜುಮದ ವೇದದಲ್ಲಿ ಓದಿರುವುದರಿಂದ, ಇಗೋ ಯೇಸು ಕ್ರಿಸ್ತನು ಮಾಡಿದ್ದು ದ್ರಾಕ್ಷರಸ, ಆ ದ್ರಾಕ್ಷರಸ ಮತ್ತು ಏರತಕ್ಕಂಥ ದ್ರಾಕ್ಷರಸ ಎಂಬುದಾಗಿ ನಿಮ್ಮ ವೇದಗಳಲ್ಲಿ ಇದೆಯಾ ಎಂಬುದಾಗಿ ಹೇಳಿಕೊಂಡು ವಾದಿಸಿರ್ತಕ್ಕಂಥ ಈ ವ್ಯಕ್ತಿ ಸರಾಯನ್ನು ಕುಡಿದ ಹಾಗೆ ಸರಾಯದಿಂದ ಮುಂದೆ ಹೋಗ್ತಾ ಇದ್ದನು. ಆಗ ಎಷ್ಟೋ ರೀತಿಯಿಂದ ಚರ್ಚಿನ ಪಾಸ್ಟರ್ ಅವರು ತಿಳಿಸಿದರು. ಅದರೊಳಗೆ ನಾನು ಅವರಿಗೆ ಸ್ವಲ್ಪ ಸಂಬಂಧಿಕನಾಗಿದೆ, ನಾನು ತಿಳಿಸಿದೆ. ಹಲ್ಲೆಲೂಯ. ಆದರೆ ಅವರು ಕೇಳ್ತಾ ಇಲ್ಲ, ಯಾಕಂದರೆ ಬೈಬಲಲ್ಲಿ ಇದೆಯಲ್ಲ ಎಂಬುದಾಗಿ ಅವರು ತಪ್ಪು ತರ್ಜುಮೆ ಓದಿಕೊಂಡು ತಮ್ಮ ತಲೆ ಒಳಗೆ ಅದನ್ನು ದೃಢಪಡಿಸ್ಕೊಂಡು ಬಿಟ್ರು. ಆದರೆ ನಾನು ನಿಮಗೆ ತಿಳಿಸೋದಂದರೆ ಅದು ತಪ್ಪು ತರ್ಜುಮೆ. ಆಗ ವಿದೇಶಿಕರು ಈ ಭಾರತಕ್ಕೆ ಬಂದಾಗ ಕನ್ನಡ ಭಾಷೆ, ತೆಲುಗು ಭಾಷೆ, ದಕ್ಷಿಣ ಭಾರತ ಭಾಷೆ ಅವರು ಬರದೇ ಇರುವ ಕಾರಣದಿಂದ ಅವರು ಭಾರತೀಯ ಪಂಡಿತರನ್ನು, ಭಾಷಾ ಪಂಡಿತರನ್ನು, ಲಿಪಿ ಪಂಡಿತರನ್ನು, ಕನ್ನಡ ಪಂಡಿತರನ್ನು, ತೆಲುಗು ಪಂಡಿತರನ್ನು, ದಕ್ಷಿಣ ಭಾರತದ ಭಾಷೆಯ ಪಂಡಿತರನ್ನು ಹಿಡಿದುಕೊಂಡು ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಈ ಬೈಬಲನ್ನು ತರ್ಜುಮೆ ಮಾಡೋದಕ್ಕಾಗಿ. NIV ಬೈಬಲಿಂದ ತರ್ಜುಮೆ ಮಾಡೋದಕ್ಕಾಗಿ ಕಾಂಟ್ರಾಕ್ಟ್ ಕೊಟ್ಟಿದ್ದ ಕೂಡಲೇ ಆ ಬೈಬಲ್ನಲ್ಲಿ ಮಾಡಿರ್ತಕ್ಕಂಥ ಇಂಗ್ಲಿಷ್ ಬೈಬಲ್ನಲ್ಲಿ ಇರ್ತಕ್ಕಂಥ ಪದವನ್ನು ದೇ ಹ್ಯಾವ್ ವೆಲ್ ಡ್ರಂಕ್ ಎಂಬುದಾಗಿ ಹೇಳಿರುವ ಮಾತನ್ನು ಅವರು ಚೆನ್ನಾಗಿ ಕುಡಿದು ಅನ್ನೋ ಪದಕ್ಕೆ ಮಾತ್ರ ಅದು ನಿಂತಬೇಕಾಗಿತ್ತು. ದೇ ಹ್ಯಾವ್ ವೆಲ್ ಡ್ರಂಕ್ ದ ವೈನ್ ಎಂಬುದಾಗಿ ಹೇಳಿದ ಮಾತನ್ನು ಅವ್ರೇನು ಮಾಡಿದ್ರು, ಅವರು ಚೆನ್ನಾಗಿ ಕುಡಿದು ಮತ್ತಾದ ಮೇಲೆ ಅನ್ನತಕ್ಕದ ಮತ್ತು ಅಥವಾ ಅಮಲು ಅನ್ನುವ ಪದ ಅದರೊಳಗೆ ತಪ್ಪಾಗಿ ಸೇರಿಸಿರೋದ್ರಿಂದ ಆ ತಪ್ಪಿನಿಂದ ಕೆಲವ ಕ್ರೈಸ್ತರು ಕುಡಿಯೋದು ಕ್ರೈಸ್ತವತ್ವದಲ್ಲಿ ನಿಷೇಧಿಸಿದ್ದಾದರೆ ಮತ್ತು ಯೇಸು ಕ್ರಿಸ್ತನು ನೀರನ್ನು ಯಾಕೆ ದ್ರಾಕ್ಷರಸವಾಗಿ, ಬೈಬಲ್ನಲ್ಲಿರ್ತಕ್ಕಂಥ ಮಾತು ಎಷ್ಟು ಸತ್ಯ ಅಂಥೇಳಿ ಯೇಸು ಹೇಳಿದಂತೆ ನೀವು ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದೇನೆಂದರೆ ಕುಡಿತನ ಚಟ್ಟದಿಂದ ಆತನು ಅಮಲಲ್ಲಿ ತುಂಬಿ ಹೋಗ್ತಾ ಇರುವಾಗ, ಆದರೂ ಈ ಒಂದು ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಪತ್ನಿ, ಒಂದು ಕ್ರೈಸ್ತ ನಾಮಕಾರ್ಥಕವಾದಂಥ ಕ್ರೈಸ್ತ ಕುಟುಂಬದಲ್ಲಿರ್ತಕ್ಕಂಥ ಪತಿ ಕುಡಿತನದಿಂದ ಪೂರ್ಣ ಅಮಲಾಗಿ ಆತನು ನಾಶವಾಗುವಂಥ ಸ್ಥಿತಿಗೆ ಬಂದಿರುವಾಗಲೂ ಆ ಹೆಂಡತಿ
ಯೇಸುವನ್ನು ಪ್ರಾರ್ಥನೆ ಮಾಡೋದನ್ನು ಬಿಡಲಿಲ್ಲ. ಯಾಕಂದರೆ ಯೇಸುವೇ, ಬೈಬಲ್ನಲ್ಲಿ ಕುಡಿತನ ನಿಷೇಧನೆ ಇದೆ ಮತ್ತು ಕುಡಿತನ ಕುಟುಂಬಗಳನ್ನು ಹಾಳು ಮಾಡ್ತದೆ, ದೇಹವನ್ನು ಹಾಳು ಮಾಡ್ತದೆ, ರೋಗಗ್ರಸ್ತನಾಗಿ ಮಾಡ್ತದೆ, ನಾಶಪಡಿಸ್ತಕ್ಕಂತಾಗಿದೆ, ನಮ್ಮ ಜೀವನ ಸುಖವಾಗಿಲ್ಲ ಎಂಬುದಾಗಿ ಬಹಳ ದುಃಖದಿಂದ ಭಾರದಿಂದ ಆ ಪತ್ನಿ ಪ್ರಾರ್ಥನೆ ಮಾಡ್ತಾ ಇದ್ಳು. ಅವಳು ಕ್ರೈಸ್ತವ ಕುಟುಂಬದಿಂದ ಬಂದಿರತಕ್ಕಂಥವಳಲ್ಲ, ಅನ್ಯ ಕುಟುಂಬದಿಂದ ಒಂದು ನಾಮಕಾರ್ಥಕವಾದಂಥ ಕ್ರೈಸ್ತವನನ್ನು ಮದುವೆ ಮಾಡಿಕೊಂಡಿರ್ತಕ್ಕಂಥ ಪತ್ನಿ ಪ್ರಾರ್ಥನೆಯಲ್ಲಿ ತೊಡಗಿದಳು. ದಿನಗಳು ಕಳೆದೊತ್ತು, ಕೆಲವು ವರ್ಷಗಳು, ಮತ್ತು ಆತನು ಸರಾಯನ್ನು ಕುಡಿಯೋದನ್ನು ಬಿಟ್ಟು ಮತ್ತು ಆತನು ಬೈಬಲ್ನಲ್ಲಿ ಪ್ರಾರ್ಥನೆಗೆ ಹೋಗೋದಕ್ಕಾಗಿ ಚರ್ಚ್ಗೆ ಹೋಗಲಿಕ್ಕೆ ಆರಂಭ ಮಾಡಿದ. ಆದರೆ ದಿನಗಳಂತೆ ಮತ್ತು ಕೆಲವು ದಿನಗಳಾದಮೇಲೆ ಮತ್ತು ಸರಾಯಿ ಕುಡಿಯಲು ಮತ್ತು ಆರಂಭ ಮಾಡಿದ. ಆವಾಗ ಮತ್ತು ಆ ಪತ್ನಿ ಅಷ್ಟಕ್ಕೆ ಬಿಟ್ಟು ಬಿಡದೆ ಮತ್ತು ತಿರುಗಿ ಪ್ರಾರ್ಥನೆ ಮಾಡ್ತಾ 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 ಬಂದಳು. ಮತ್ತು ಕೆಲವು ತಿಂಗಳುಗಳು ಆತನು ಸರಾಯನ್ನು ಕುಡಿದು ಬಿಟ್ಟಿದ. ಆದರೆ ಮತ್ತು ಆತನ ಹಣದ ಹೆಚ್ಚಾಗಿರುವಾಗ, ಆತನ ದುಡ್ಡು ಬಂದಾಗ, ಆತನಿಗೆ ಮೋಜು ಮಾಡತಕ್ಕಂಥ ಸ್ಥಿತಿ ಬಂದಾಗ ಮತ್ತು ಆತನು ಕುಡಿತನ ಚಟಕ್ಕೆ ಮತ್ತು ದಾಸನಾಗಿಬಿಟ್ಟಿದ. ಆದರೂ ಆ ಪತ್ನಿ, ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಪತ್ನಿ, ಯೇಸು ಕ್ರಿಸ್ತನನ್ನು ನೂತನವಾಗಿ ನಂಬಿಕೊಂಡು ಚರ್ಚಿಗೆ ಹೋಗ್ತಾ, ಅವಳು ಅವರ ಸಂಬಂಧಿಕರೊಂದಿಗೆ ಚರ್ಚ್ಗಳಿಗೆ ಹೋಗ್ತಾ ಯೇಸುವಿನ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಡು ಹಾಗೆ ಮುಂದೆ ಸಾಗ್ತಾ ಇದ್ದಳು. ಆದರೆ ಅವಳು ತನ್ನ ಗಂಡನನ್ನು ಬಿಟ್ಟು ಹೋಗಲಿಲ್ಲ, ಗಂಡನನ್ನು ತ್ಯಜಿಸಲಿಲ್ಲ. ಆದರೆ ಅವಳು ಹಠದಿಂದ ಪ್ರಾರ್ಥನೆಯಲ್ಲಿದ್ದುಕೊಂಡು, ನನ್ನ ಗಂಡನು ಸರಾಯನ್ನು ಬಿಡಬೇಕು ಹೊರತು ನಾನು ನನ್ನ ಗಂಡನನ್ನು ಬಿಡುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ತನ್ನ ಜೀವನವೆಲ್ಲ ಆತನೊಂದಿಗೆ ಸಾಗಿಸ್ತಾ ಇದ್ದಳು. ಅನೇಕ ಜನ ಆಶ್ಚರ್ಯ ಪಡ್ತಾ ಇದ್ರು. ತಾಯಿ, ಆ ಒಂದು ಪತ್ನಿ ಹೊಟ್ಟೆಗೆ ಊಟಲಿದ್ದಿದ್ರು ಕೂಡ ಹಸಿ ಬಟ್ಟೆ ಕಟ್ಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ಳು. ಅಕ್ಕದವ್ರಿಗೂ ಗೊತ್ತಾಗ್ತಿಲ್ಲ ಆಗಿದ್ರು ಅವರು ಊಟಕ್ಕಿಲ್ಲದಿದ್ರೆ ಯಾರಿಗೂ ಹೋಗಿ ಹೇಳೋದಿಲ್ಲ, ನನ್ನ ಗಂಡ ಹೆಂಗೆ ಮಾಡ್ದ, ನನ್ನ ಗಂಡ ಹಂಗೆ ಮಾಡ್ದೆ ಹೇಳ್ಕೊಳ್ತಾ ಯಾವತ್ತಿಗೂ ತಿರುಗುವುದು ಅಂತ ಒಂದು ಒಳ್ಳೆ ಪತ್ನಿ ಆಗಿದ್ಲವಳು, ಪ್ರಾರ್ಥನೆ ಪರಳಾಗಿದ್ಲು. ಆಗ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇರುವಾಗ ಅನೇಕ ಸೇವಕರು ಕೂಡ ಅವಳಿಗಾಗಿ ಆತನಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಆದರೆ ನಾನು ಗಮನಿಸಿದರೆ ಪತ್ನಿ, ಆ ಅನ್ಯ ಕುಟುಂಬದಿಂದ ಬಂದಿರೋ ಪತ್ನಿ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿರೀಕ್ಷೆಯಿಂದ, ಆಸೆಯಿಂದ ನನ್ನ ಗಂಡನು ಖಂಡಿತವಾಗಿ ಕುಡಿಯೋದನ್ನು ಬಿಡುತ್ತಾನೆ ಅನ್ನತಕ್ಕಂಥ ನಂಬಿಕೆ, ಯೇಸು ನನ್ನ ಗಂಡನನ್ನು ಕುಡಿಯೋದನ್ನು ಖಂಡಿತವಾಗಿ ಬಿಡಿಸುತ್ತಾನೆ ಅನ್ನುವ ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾ ತೊಡಗಿರುವಾಗ ಎರಡನೇ ಸಾರಿ ಬಿಟ್ಟು ಮತ್ತು ತಿರುಗಿ ಆ ಚಟಕ್ಕೆ ಆತನು ಅಂಟಿಕೊಂಡನು ಮತ್ತು ದಾಸನಾಗಿ ಬಿಟ್ಟಿದನು. ಆದರೆ ಅವಳು ಪ್ರಾರ್ಥನೆ ಮಾಡೋದನ್ನು ಬಿಡಲಿಲ್ಲ. ಯೇಸು ನನ್ನ ಪ್ರಾರ್ಥನೆ ಖಂಡಿತವಾಗಿ ಕೇಳುತ್ತಾನೆ ಅನ್ನುವ ನಂಬಿಕೆ ಅವಳಲ್ಲಿತ್ತು. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೀವಿ, ಬೇಡಿಕೊಳ್ಳಿರಿ ಕೊಡಲ್ಪಡುವುದು, ಹುಡುಕರಿ ದೊರಕುವುದು, ತಟ್ಟರಿ ನಿಮಗೆ ತೆರಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ಪ್ರತಿಯೊಬ್ಬನು ಅಂದರೆ ಇದು ಮತ ಸಂಬಂಧವಾದಂಥ ಹೇಳಿಕೆ ಅಲ್ಲ. ಇದು ಸಾರ್ವಜನಿಕರಿಗೂ, ಭೂಲೋಕದ ಎಲ್ಲ ಜನರಿಗೆ ಅನ್ವಯಿಸತಕ್ಕಂಥ ಒಂದು ಶಬ್ದವಾಗಿದೆ. ಅದಕ್ಕಾಗಿ ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು ಅಂದರೆ ಅರ್ಥ ಏನು? ಅನ್ಯನಾಗಿರಲಿ, ಕ್ರೈಸ್ತನಾಗಿರಲಿ, ಕ್ರೈಸ್ತನ ಅಲ್ಲದವನಾಗಿರಲಿ, ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ, ತುಚ್ಛನಾಗಿರಲಿ, ಅವನು ಉಪಯೋಗ ಇಲ್ಲದವನಾಗಿರಲಿ ಅಥವಾ ಬಹಿಷ್ಕಾರ ಹಾಕಲ್ಪಟ್ಟವನಾಗಿರಲಿ, ಒಂದು ಅಪರಾಧಿ ಆಗಿರಲಿ, ಒಂದು ಪಾಪಿ ಆಗಿರಲಿ, ಅಥವಾ ಒಂದು ಸೆರೆಮನೆ ಎಲ್ಲರಿಂದ ಕ್ಷೇಮಾರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರಲಿ, ಬೇಡಿಕೊಳ್ಳುವ ಪ್ರತಿಯೊಬ್ಬನೆಂದರೆ ಹಿರಿಯನಾಗಿರಲಿ, ಕಿರಿಯನಾಗಿರಲಿ, ಧನವಂತನಾಗಿರಲಿ, ಬಡವನಾಗಿರಲಿ, ಕಡು ದರಿದ್ರನಾಗಿರಲಿ, ಭಿಕ್ಷುಕನಾಗಿರಲಿ, ಯಾವನೇ ಇರಲಿ, ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳೋನು ಎಂಬ ವಾಕ್ಯದ ಮೇಲೆ ಆಧಾರಪಟ್ಟು ಆ ಪತ್ನಿ ಪ್ರಾರ್ಥನೆ ಮಾಡ್ತಾ ಹೋದ್ಲು. ಪ್ರಾರ್ಥನೆ ಮಾಡ್ತಾ ಹೋಗಿದ ಕೂಡಲೇ ಒಂದು ದಿನ ಆ ಮನುಷ್ಯನು ಸರಾಯಿ ಕುಡಿಲಿಕ್ಕೆ ಹೋದಾಗ ಆ ಮನುಷ್ಯನಿಗೆ ಅನೇಕ ರೀತಿಯಾದ ಭಯಭೀತಿ ಹುಟ್ಟಿದ್ರು ಕೂಡ ಆತನು ಸರಾಯಿ ಕುಡಿತಾ ಇದ್ದ. ಒಂದು ದಿನ ಅವರ ಕನಸಿನಲ್ಲಿ ಆ ಪತ್ನಿ ಬಹಳ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಪತಿಯ ಕನಸಿನಲ್ಲಿ ಒಂದು ಭಯಂಕರವಾದಂಥ ಘಟನೆ ನಡೀತು. ಕನಸಿನಲ್ಲಿ ಜಾಗ್ರತೆಯಿಂದ ಕೇಳ್ತೀರಿ. ಒಂದು ಅನ್ಯ ಪತ್ನಿ ಯೇಸುವನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಹೊಸದಾಗಿ ನಂಬಿರ್ತಕ್ಕಂಥ ಯೇಸುವನ್ನು ನಂಬಿರ್ತಕ್ಕಂಥ ಆ ಪತ್ನಿ ಯೇಸುವನ್ನು ಪ್ರಾರ್ಥನೆ ಮಾಡೋದ್ರಿಂದ ಆ ಮನುಷ್ಯನ, ಆ ಪತಿಯ, ಕುಡುಕನಾದ ಪತಿಯ ಕನಸಿನಲ್ಲಿ ಜೇನು ಹುಳಗಳು ಕನಸಿನಲ್ಲಿ ಬಂದವಂತೆ. ಆತನು ಹೆಚ್ಚಾಗಿ ಜೇನು ಹುಳ ಅಂದರೆ ಭಾಳ ಹೆದರಿಕೆ ಅಂತೆ ಆತನಿಗೆ. ಕೆಲವು ಜನರಿಗೆ ಒಂದೊಂದು ಪ್ರಾಣಿ ಅಂದರೆ ಹೆದರಿಕೆ ಆಗ್ತದೆ, ಕೆಲವು ಜನರಿಗೆ ಸರ್ಪ ಅಂದರೆ ಹೆದರಿಕೆ ಆಗ್ತದೆ, ಕೆಲವು ಜನರಿಗೆ
ಕರಡಿ ಅಂದರೆ ಹೆದರಿಕೆ ಆಗ್ತದೆ, ಕೆಲವು ಜನರಿಗೆ ಜೇನು ಅಂದರೆ ಹಾಗೆ ಬಹಳವಾಗಿ ಆತನು ಬಹಳವಾಗಿ ಭಯಪಡತಕ್ಕಂಥ ಒಂದು ಹುಳ ಇತ್ತು, ಅದು ಜೇನು ಹುಳ. ಆತನ ಕನಸಲ್ಲಿ ಆ ಜೇನಿನ ಹುಳ ದಂಡು ಹಾರಿ ಬಂದು ಅವನ ಮೈಯೆಲ್ಲ ಆ ಜೇನಿನ ಹುಳ ಕೂಡಿ ಸೇರಿಕೊಂಡಿರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಆ ಹುಳ ಬಹಳ ಅವನ ಕನಸಿನಲ್ಲಿ ಇಷ್ಟು ಭಯ ಉಂಟು ಮಾಡಿತ್ತು. ವಾಸ್ತವಿಕದಲ್ಲಿ ಕೂಡ ಅಷ್ಟು ಭಯ ಅವನಿಗುಂಟಾಗಲಿಲ್ಲ, ಅಷ್ಟು ಭಯ ಉಂಟಾಯಿತು. ಆ ಭಯದಲ್ಲಿ ಆತನಿಗೆ ಒಂದು ಕಾರ್ಯ ನೆನಪು ಬಂತು. ಏನಂತೇಳಿ, ಸರಾಯಿ ಕುಡಿಯೋದು ನಾನು ಪಾಪ ಮಾಡ್ತಾ ಇದ್ದೇನೆ, ಇದು ನಿಜವಾಗಲೂ ಒಂದು ಪಾಪಕರವಾದಂಥ ಮದ್ಯಪಾನದ ಅಮಲಿನಲ್ಲಿ ದಾಸನಾಗಿ ಬಿಟ್ಟಿದ್ದೇನೆ, ಇದರ ನಿಮಿತ್ತವೇ ನನಗೆ ಈ ಜೇನು ಹುಳ ಬೆನ್ನು ಹಟ್ಟಿಕೊಂಡು ಪೂರ್ಣ ಜೇನು ಹುಳ ನನ್ನ ಮೈಯೆಲ್ಲ ತುಂಬಿಕೊಂಡಿದೆ ಎಂಬುದಾಗಿ ಕನಸಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇರಿದು. ಆ ಮನುಷ್ಯನ ಮೈಯೆಲ್ಲ ತುಂಬಿಕೊಂಡಿರುವುದರಿಂದ ಆ ಮೈನಲ್ಲಿ ಆತನನ್ನು ಕಾಡುತ್ತಾ ಇರುವ ಸಮಯದಲ್ಲಿ ಆತನು, ಆ ಕುಡುಕನಾದ ಗಂಡನು ಕನಸಿನಲ್ಲಿ ಪ್ರೇಯರ್ ಮಾಡಿದಾನಂತೆ. ಏನು ತಿಳ್ಕೊಂಡು, ಇನ್ನು ಮುಂದೆ ಯೇಸುವೆ ನಾನು ಕುಡಿಯುವುದಿಲ್ಲ, ಈ ಭಯಂಕರವಾದಂಥ ಈ ಜೇನು ಹುಳದ ಕಾಟದಿಂದ ನನ್ನನ್ನು ಬದುಕಿಸು, ನನ್ನನ್ನು ಕಾಪಾಡು ಎಂಬುದಾಗಿ ಬಹುಭಯಂಕರವಾಗಿ ಭಯಪಟ್ಟು ಅದರೊಳಗೆ ಕನಸಿನಲ್ಲೇ ಪ್ರಾರ್ಥನೆ ಮಾಡಿದ ಕೂಡಲೇ ಅವನಿಗೆ ಹಿಡಿದಿರ್ತಕ್ಕಂಥ ಆ ಜೇನು ಹುಳನ ದಂಡೆಲ್ಲ ಇಳಿದು ಹೋಯ್ತಂತೆ. ಇಳಿದು ಹೋಗಿದ ಕೂಡಲೇ ಇನ್ನು ತೀರ್ಮಾನ ಮಾಡಿಕೊಂಡಿದಂತೆ, ಆ ರಾತ್ರಿ ಬೆಚ್ಚು ಬಿದ್ದು ಎದ್ದು ಭಯಪಟ್ಟು, ಅಯ್ಯೋ ನಾನು ಸತ್ತೋಗ್ತಿದ್ದಿಲ್ಲ. ಭಯಂಕರವಾದಂಥ ಕನಸಿನಲ್ಲಿ ಅಂಥ ಭಯ ಆತನನ್ನು ಹುಟ್ಟಿಸಿತ್ತು, ಆ ಜೇನು ಹುಳದ ಭಯ. ಎದ್ದು ಆತನ ತೀರ್ಮಾನ ಮಾಡಿಕೊಂಡಿದ್ದ, ಇನ್ನು ಮುಂದೆ ನಾನು ಕುಡಿಬಾರ್ದು, ಯಾಕಂದರೆ ನಾನು ದೇವರಿಗೆ ಹೇಳಿದೆ, ಕನಸಲ್ಲಿ ದೇವರೇ ನಾನು ಕುಡಿಯುವುದಿಲ್ಲ ಇನ್ನು ಮುಂದೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಬೇಕಾಗಿ ಆ ಕುಡುಕನಾದ ಗಂಡ ಆ ಜೇನು ಹುಳ ಹೊಳೆದೋಯ್ತು, ಇನ್ನು ಕುಡಿಬಾರ್ದು ಎಂಬುದಾಗಿ ತೀರ್ಮಾನ ಮಾಡಿಕೊಂಡಿದ್ದಾನೆ. ತೀರ್ಮಾನ ಮಾಡಿಕೊಂಡಿದ ಮೇಲೆ ಆದರೆ ಈ ಹೆಂಡತಿ ಪ್ರಾರ್ಥನೆ ಮಾಡೋದನ್ನು ಹಾಗೇ ಸಾಗುತ್ತಾ ಇದ್ಲು. ಪ್ರತಿದಿನ ಬೆಳಿಗ್ಗೆ ಎದ್ದು ಬೈಬಲ್ ಓದ್ತಾ ಇದ್ಲು, ಪ್ರಾರ್ಥನೆ ಮಾಡ್ತಾ ಇದ್ಲು, ಬೈಬಲ್ ಓದ್ತಾ ಇದ್ಲು, ಪ್ರಾರ್ಥನೆ ಮಾಡ್ತಾ ಇದ್ಲು. ನನಗೆ ನೆನಪಿರುವಷ್ಟಕ್ಕೂ ಅದು ಸುಮಾರು 39 ವರ್ಷದಿಂದ ಅವರು ಪ್ರಾರ್ಥನೆ ಮಾಡೋರಾಗಿದ್ದರು. ಕೆಲವು ವರ್ಷಗಳಾದ ಮೇಲೆ ಈಗಲೂ ಆ ಪತ್ನಿ ವಯಸ್ಸಾಗಿದೆ, ಆ ಪತ್ನಿ ಇವತ್ತಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಸಂಗತಿ ಕೇಳ್ತೀರಿ. ಕೆಲವು ದಿನಗಳಾದ ಮೇಲೆ ಆತನು ಸಂಬಳ ಬಂತು. ಆತನು ದೊಡ್ಡ ಸುಮಾರು ಕಾಂಟ್ರಾಕ್ಟರ್ ಆತನು, ಹಲ್ಲೆಲೂಯಾ. ಸಂಬಳ ಬಂದ ಕೂಡಲೇ ಸಂಬಳವನ್ನು ತೆಗೆದುಕೊಂಡು ಮತ್ತು ಸರಾಯಿ ಅಂಗಡಿಯಲ್ಲಿ ಆತನು ಹೋದ. ಕನಸಿನಲ್ಲಿ ಜೇನು ಹುಳದ ಕಾಟ ದಂಡುಗಳು ಅವನ ಮೇಲೆ ಬಂದು ಬಿದ್ದಿರುವಾಗ ಹೆದರಿ ಇನ್ನು ಮುಂದೆ ಸರಾಯಿ ಕುಡಿದ್ರೆ ಎಂಬುದಾಗಿ ಆತನು ಆ ಕನಸಲ್ಲಿ ಪ್ರಾರ್ಥನೆ ಮಾಡಿದ್ಕೊಳ್ಳೆ ಆ ಸರಾಯಿ ಕುಡಿಯೋದನ್ನು ಬಿಟ್ಟುಬಿಟ್ಟಿದ. ಆಗ ಈತನು ಸಂಬಳ ಬಂದ ಕೂಡಲೇ ಮತ್ತೆ ಮರ್ತು ಹೋಗಿ ಸಂಬಳ ಬಂತಲ್ಲ ಕಿಸೆ ತುಂಬ ಅಂತ ಹೇಳ್ಕೊಂಡು ಸರಾಯಿ ಅಂಗಡಿಯಲ್ಲಿ ಹೋಗಿ ಸರಾಯನ್ನು ಮದ್ಯಪಾನವನ್ನು ಕುಡಿಯಲು ಹೋಗಿದ. ಆಗ ಆ ಸರಾಯಿ ಹಾಕತಕ್ಕಂಥ ವ್ಯಕ್ತಿ ಸರಾಯನ್ನು ಹಾಕಿದ ಕೂಡಲೇ ಗ್ಲಾಸ್ನಲ್ಲಿ ಬಂದಿತ್ತು. ಗ್ಲಾಸ್ನಲ್ಲಿ ಚೆನ್ನಾಗಿ ಕಾಣ್ತಾ ಇರುವ ಸಮಯದಲ್ಲಿ ಸರಾಯಿ ಕುಡಲಿಕ್ಕೆ ಕೈಯನ್ನು ಚಾಚಿ ಆ ಗ್ಲಾಸನ್ನು ಹಿಡಿಲಿಕ್ಕೆ ಹೋದಾಗ ನಿಜವಾಗಲೂ ಜೇನು ಹುಳ ಗ್ಲಾಸ್ ಸುತ್ತಲೂ ತಿರುಗಲಿಕ್ಕೆ ಆರಂಭ ಆಯ್ತಂತೆ. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ. ವಾಸ್ತವಿಕವಾಗಿ ಆ ಜೇನು ಹುಳ ಆ ಗ್ಲಾಸ್ ಸುತ್ತಲೂ ತಿರುಗೋದು ನೋಡಿ, ಆ ಕಣಜದ ಹುಳ ಅಂತ ಹೇಳ್ತೇವೆ ನಾವು, ಕಂದಿರಿಗೆ ಅಂತ ಹೇಳ್ತೇವೆ ಜೇನು ಹುಳ, ಅದು ಭಯಂಕರವಾದಂಥ ಜೇನು ಹುಳ, ದಪ್ಪು ಜೇನು ಹುಳ ಆ ಗ್ಲಾಸ್ ಸುತ್ತಲೂ ಗುಮ್ಮಂತ ತಿರುಗೋದು ನೋಡಿ ಆ ಮನುಷ್ಯಕ್ಕೆ ಕನಸು ನೋಡಿದ್ದು ನೆನಪು ಬಂತಂತೆ. ಅಯ್ಯೋ, ನಾನು ಕನಸಲ್ಲಿ ಈ ಎಲ್ಲ ಜೇನು ಹುಳಗಳು ನನ್ನ ಮೇಲೆ ದಂಡಿನ ದಾಳಿ ಮಾಡಿರುವಾಗ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಇನ್ನೊಂದು ಮುಂದೆ ಕುಡಿಯುವುದಿಲ್ಲ ಎಂಬುದಾಗಿ ಹೇಳಿಕೊಂಡು ಇದು ನೋಡಿದ್ರೆ ಮತ್ತು ಬಂದಿದೆ ಎಂಬುದಾಗಿ ಅದು ಕನಸಾಗಿತ್ತು ಎಂಬುದಾಗಿ ಆತ ಕುಡುಕನ್ನು ತಿಳ್ಕೊಂಡ. ಆದರೆ ಆತ ನಿಜವಾಗಲೂ ಕುಡಿಯುವಾಗ ಆ ಜೇನು ಹುಳ ಅಲ್ಲಿ ಬಂದು ತಿರುಗಿದ ಕೂಡಲೇ ಸರಾಯಿ ಗ್ಲಾಸಿನಲ್ಲಿರುವ ಸರಾಯನ್ನು ಬಿಸಾಕಿ ಆವತ್ತು ಬಿಟ್ಟಿರುವ ಸರಾಯಿ ಕುಡಿತನ ಚಟವನ್ನು ಸುಮಾರು ಇವತ್ತಿಗೆ 25 ವರ್ಷಕ್ಕಿಂತ ಹೆಚ್ಚು ಆಗಿದೆ. ಇವತ್ತವರೆಗೂ ಅವರು ಸರಾಯಿ ಕುಡಿಯುತ್ತಾ ಇಲ್ಲ. ಆ ಒಂದು ಹೆಂಡತಿ ಬಹಳ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರಿಂದ ಆತನ ಸರಾಯಿ ಕುಡಿತನ ಚಟವನ್ನು ಬಿಟ್ಟಿದ ಕೂಡಲೇ ಅವರ ಮನೆಯಲ್ಲಿ ಬಹಳ ಸುಂದರವಾಗಿ ದೇವರ ಆಶೀರ್ವಾದ ಮಾಡಿದರು. ಅವರು ದೊಡ್ಡ ಕಾಂಟ್ರಾಕ್ಟರ್ ಆದರು. ಈಗ ಬಹಳ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಅವರು. ಅವರ ಮಗನು ಇಂಜಿನಿಯರ್ ಆದ.
ಅವರ ಮಕ್ಕಳು ಚೆನ್ನಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ. ಈಗ 3 ಅಂತಸ್ತು ಬಿಲ್ಡಿಂಗನ್ನು ಕಟ್ಟಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆ ತಾಯಿ, ಆ ಪತ್ನಿ, ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಆ ಪತ್ನಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಮುಂದೆ ಸಾಗುತ್ತಾ ಬಂದಳು. ಆತನು ಕುಡಿತನ ಚಟವನ್ನು ಬಿಟ್ಟಿದ ಮೇಲೆ ಹಾಗೆ ಪ್ರಾರ್ಥನೆಯಲ್ಲಿ ಮುಂದೆ ಹೋಗ್ತಾರುವಾಗ ಆತನು ಕುಡಿತನ ಚಟವನ್ನು ಬಿಟ್ಟು ಪ್ರಾರ್ಥನೆ ಹೋಗಲು ತೊಡಗಿದ್ದಾನೆ. ಆತನ ಪ್ರಾರ್ಥನೆ ಹೋಗುತ್ತಾ ದೇವರ ವಾಕ್ಯವನ್ನು ಕೇಳುತ್ತಾ ಆತನು ಕೂಡ ದೇವರ ವಾಕ್ಯದಲ್ಲಿ ಅದ್ಭುತವಾಗಿ ಬೆಳೀತಾ ಬಂದು ಒಂದು ಕ್ರೈಸ್ತ ಸಭೆಗೆ ಅಧ್ಯಕ್ಷನಾಗಿ ಕೂಡ ಆತನು ಕೆಲಸ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಕುಡಿತನ ಚಟದಿಂದ ಬಿಡುಗಡೆ ಮಾಡುವುದಕ್ಕೂ ನೀವು ನಂಬಿರುವ ಯೇಸು ಕ್ರಿಸ್ತನಲ್ಲಿ ಅಷ್ಟು ಶಕ್ತಿ ಇದೆ ಅನ್ನತಕ್ಕಂಥ ಸತ್ಯವನ್ನು ನೀವು ಮರೆತು ಹೋಗದೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೆ ಕುಡಿತನ ಚಟದಿಂದ, ಅಮಲಿನಿಂದ ನಾಶವಾಗ್ತಾ ಇದ್ದಾರೆ, ದಾಸತ್ವದಿಂದ ಹಾಳಾಗ್ತಾ ಇರೋದಾದರೆ, ಇವತ್ತು ನಿಮಗೆ ಒಂದು ಒಳ್ಳೆಯ ವಾರ್ತೆ ಏನಂದರೆ, ಯೇಸು ಕ್ರಿಸ್ತನನ್ನು ಹೃತ್ಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡೋದಾದರೆ, ನಾನು ಕಳೆದ ವಾಲ್ಯೂಮ್ನಲ್ಲಿ ಹೇಳಿದ್ದೇನೆ, ಕ್ರೈಸ್ತವತ್ವದಲ್ಲಿ ಕುಡಿತನ ಚಟ, ಕುಡಿಯೋದು ನಿಷೇಧಿಸಲಾಗಿದೆ. ಕಟ್ಟುನಿಟ್ಟಾದ ನಿಷೇಧನೆ ನಮ್ಮ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾನು ಈ ಸಾಕ್ಷಿಯನ್ನು ಯಾಕೆ ಹೇಳಿದೆ ಅಂದರೆ, ಅವರು ಈ ಕುಡಿಯೋದನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಚರ್ಚನ್ನು ಕಟ್ಟೋದಕ್ಕೆ, ನಾವು ಕಟ್ಟತಕ್ಕಂಥ ಚರ್ಚನ್ನು ಕಟ್ಟೋದಕ್ಕಾಗಿ ನಮಗೆ ಸ್ಥಳವನ್ನು ಕೊಟ್ಟರು, ಚರ್ಚನ್ನು ಕಟ್ಟಿಸೋದಕ್ಕಾಗಿ ಸಹಾಯ ಮಾಡಿದರು. ಅವರು ಕುಡಿತನ ಚಟವನ್ನು ಬಿಟ್ಟಿದ ಕೂಡಲೇ ಹಣದ ಸಂಪಾದನೆ ಚೆನ್ನಾಗಿ ಮಾಡಿದ್ರು, ಮಕ್ಕಳಿಗೆ ಚೆನ್ನಾಗಿ ಓದಿಸಿದರು. ಅವರ ಕುಟುಂಬ ಸಂತಸದಿಂದಿದೆ. ಅವರ ಗಂಡನ ಕುಡಿಯೋದನ್ನು ಬಿಟ್ಟಿದ್ದು ಮಾತ್ರ ಅಲ್ಲದೆ ಚರ್ಚ್ನಲ್ಲಿ ಒಳ್ಳೆಯ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಈಗ ಮತ್ತೊಂದು ಚರ್ಚನ್ನು ಕಟ್ಟೋದಕ್ಕಾಗಿ ಅವರ ಕುಟುಂಬ ದೊಡ್ಡ ಬೆಂಬಲವಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನನ್ನು ನಂಬಿ ಆ ಒಂದು ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಪತ್ನಿ ಅಷ್ಟು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವುದರಿಂದ ಯೇಸು ಕ್ರಿಸ್ತನ ನಂಬಿಕೆ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಹೇಳಿರ್ತಕ್ಕಂಥ ಆ ಸತ್ಯವು ನಿಷೇಧಿಸಲಾಗಿದೆ ಎಂಬುದಾಗಿ ಹೇಳಿದ ಮಾತಲ್ಲದೆ, ಕುಡಿತನ ಚಟದಿಂದ ದಾಸನಾಗಿದ್ದವನು, ಕುಡಿತನ ಚಟಕ್ಕೆ ಗುಲಾಮನಾಗಿದ್ದವನು ಬಿಡುಗಡೆ ಮಾಡತಕ್ಕಂಥ ಸಾಮರ್ಥ್ಯನು ಯೇಸು ಕ್ರಿಸ್ತನಿಗೆ ಇದೆ ಅನ್ನತಕ್ಕಂಥ ಸತ್ಯವು ಈ ಒಂದು ಅನ್ಯ ಕುಟುಂಬದಿಂದ ಯೇಸು ಕ್ರಿಸ್ತನ ನಂಬಿಕೊಂಡು ಬಂದಿರ್ತಕ್ಕಂಥ ಪತ್ನಿಯ ಜೀವನದಲ್ಲಿ ಮಾಡಿರ್ತಕ್ಕಂಥ ಈ ಸತ್ಯ ಸಾಕ್ಷಿ ಇವತ್ತಿಗೂ ಸಾಕ್ಷಿಯಾಗಿದ್ದಾರೆ. ಅವರ ಕುಟುಂಬ ಇವತ್ತಿಗೂ ಚೆನ್ನಾಗಿ ದೇವರ ಸೇವಕರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರ ಮಗನು ಒಂದು ದೊಡ್ಡ, ಆತನ ಹೆಸರಿನಲ್ಲಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ರಿಜಿಸ್ಟರ್ ಮಾಡಿ ಆ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ. ಅನೇಕ ಬಡವರಿಗೆ ಸಹಾಯ ಮಾಡುವಂಥ ದೊಡ್ಡ ಕುಟುಂಬವಾಗಿ ಆ ಕುಟುಂಬ ನಿಮಿಷಿದ್ದಾನೆ. ಒಂದು ಅನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಪತ್ನಿ ತನ್ನ ಗಂಡನಿಗಾಗಿ ಎಡಬಿಡದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲು ಆರಂಭಿಸಿದಳು. ನನ್ನ ಗಂಡನು ಒಂದು ದಿವಸ ಕುಡಿಯೋದನ್ನು ಬಿಡ್ತಾ ಅನ್ನೋದಾಗಿ ಕುಡಿಯೋದನ್ನು ಬಿಟ್ಟಿದ್ದು ಮಾತ್ರವಲ್ಲದೆ ಅವರ ಕುಟುಂಬ ಐಶ್ವರ್ಯದಲ್ಲಿ ತುಂಬಿದೆ, ಅವರ ಕುಟುಂಬ ಸುಖ ಸಮಾಧಾನದಿಂದ ತುಂಬಿದೆ, ಅವರ ಕುಟುಂಬದಲ್ಲಿ ಆರೋಗ್ಯಗಳನ್ನು ಕೊಟ್ಟಿದ್ದಾನೆ, ಅವರ ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲದೆ ಅನೇಕ ಜನರಿಗೆ ಸಹಾಯ ಮಾಡುವ ಕುಟುಂಬವಾಗಿ ಆಯಿತು. ಅದಕ್ಕಾಗಿ ಎಫೆಸಿ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ಅಧ್ಯಾಯ 20ನೇ ವಚನದಲ್ಲಿ, ನೀವು ಬೇಡುವುದಕ್ಕಿಂತಲೂ, ಊಹಿಸುವುದಕ್ಕಿಂತಲೂ, ಆಲೋಚನೆ ಮಾಡುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ಕರ್ತನಿಗೆ ಸಭೆಯಲ್ಲಿಯೂ ದೇವರ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿಯೂ ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನೀವು ಮಾಡುವ ಪ್ರಾರ್ಥನೆ, ಅವಳು ಕೇಳಿದ್ದು ನನ್ನ ಗಂಡನನ್ನು ಕುಡಿತನ ಚಟದಿಂದ ಬಿಡಿಸು ಯೇಸುವೆ ಎಂಬುದಾಗಿ ಪ್ರಾರ್ಥನೆ ಮಾಡಿದಳು. ಅವಳ ಗಂಡನನ್ನು ಕುಡಿತನ ಚಟದಿಂದ ಬಿಡಿಸಿದ್ದು ಮಾತ್ರವಲ್ಲದೆ ಅವರನ್ನು ಕಡು ಬಡತನದಿಂದ ಅವರು ಬಿಡಿಸಿ ಸಿರಿತನಕ್ಕೆ ನಡೆಸಿದನು. ಅಶಾಂತಿ, ಅಸಮಾಧಾನ, ದುಃಖ, ಬಾಧೆಗಳ ಜೀವನದಿಂದ ಬಿಡಿಸಿ ದುಃಖ ದಿನಗಳು ಸಮಾಪ್ತವಾದೆಂಬುದಾಗಿ ಅವರ ಜೀವನದಲ್ಲಿ ಹಾಡು, ಸ್ತೋತ್ರಗಳು, ಸ್ತುತಿಗಾನಗಳು, ಪ್ರತಿದಿನ ಅವರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನಡೀತದೆ. ಒಂದು ದಿನನೂ ಅವರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನಿಂತು ಹೋಗುವುದಿಲ್ಲ. ಅಂಥ ಒಂದು ಕುಟುಂಬವಾಗಿ ಆ ಕುಟುಂಬವನ್ನು ನೆಲೆಸಿದ್ದಾನೆ. ಅನೇಕ ಸೇವಕರು ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ನನ್ನ ಒಂದು ಅನಿಸಿಕೆ ಅಂದರೆ, ಆ ಹೆಂಡತಿ ಏನು ಭಾರದಿಂದ ಪ್ರಾರ್ಥನೆ ಮಾಡಿದಳೋ ಆ ಪ್ರಾರ್ಥನೆಯಿಂದ ಯೇಸು ಕ್ರಿಸ್ತನು ಅವರ ಕುಟುಂಬವನ್ನು ಪರಿಪೂರ್ಣವಾಗಿ, ಅವರ ಪತಿಯವರನ್ನು ಕುಡಿತನ ಚಟದಿಂದ ಬಿಡುಗಡೆ ಮಾಡಿದಲ್ಲದೆ ಅವರ ಕುಟುಂಬನ ಬಡತನದಿಂದ ಮುಕ್ತಗೊಳಿಸಿದ ಮಾತ್ರವಲ್ಲದೆ ಅವರ ಕುಟುಂಬದಲ್ಲಿ ಸಂತಸವನ್ನು ತಂದಿದ್ದಾನೆ. ಅವರ ಮಕ್ಕಳು ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳೇ, ಗ್ರ್ಯಾಜುಯೇಷನ್ ಆಗಿ ಮಾಡಿಕೊಡಿದ್ರು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿ ಓದಿದ್ರು, ಮತ್ತು ಈಗ ದೊಡ್ಡ ಬಿಸ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಓಪನ್ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದಂದರೆ, ನೀನು ಇವತ್ತು ಯೇಸು ಕ್ರಿಸ್ತನು ಬೈಬಲ್ನಲ್ಲಿ ಮದ್ಯಪಾನವು ನಿಷೇಧಿಸಲಾಗಿದೆ, ಹೌದು ಕುಡಿಯಬಾರದೆಂಬುದಾಗಿ
ಆತನು ಅಪ್ಪಣೆ ಕೊಡೋನಾಗಿದ್ರು ಕೂಡ ಒಂದು ವೇಳೆ ನೀನು ಅದಕ್ಕೆ ದಾಸನಾಗಿದೆಯಾ, ಯಾವುದೇ ಕೆಟ್ಟ ಚಟಕ್ಕೆ, ಮದ್ಯಪಾನದ ಚಟಕ್ಕಾಗಲಿ ಅಥವಾ ಮತ್ತು ಪದಾರ್ಥಕ್ಕೆ ಚಟಕ್ಕಾಗಲಿ ಅಥವಾ ಡ್ರಗ್ಸಿನ ಚಟಕ್ಕಾಗಲಿ ಅಥವಾ ಮತ್ತೊಂದು ಏರಿಸ್ತಕ್ಕಂಥ ಯಾವುದೇ ದುಶ್ಚಟಕ್ಕಾಗಲಿ ನೀನು ದಾಸನಾಗಿದೆಯಾ ಅಥವಾ ನೀನು ಪಾಪಿಷ್ಟ ಕಾರ್ಯಗಳಲ್ಲಿ ನೀನು ದಾಸನಾಗಿದೆಯಾ, ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಬಿಡಿಸಲು ಸರ್ವಶಕ್ತನಾಗಿದ್ದಾನೆ. ಆದ ಕಾರಣ ದೇವರ ಮಕ್ಕಳೇ, ಈ ವಾಕ್ಯವನ್ನು ಓದಿಕೊಂಡು ಬೈಬಲ್ನಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ. ಯಾಕೆಂದರೆ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆದ ಸತ್ಯವನ್ನು ಭೂಲೋಕದ ಎಲ್ಲ ಜನರು ತಿಳಿಬೇಕೆಂಬುದಾಗಿ. ಮತ್ತು ಜ್ಞಾನೋಕ್ತಿ 23:19-21 ಓದೋಣ. ಜ್ಞಾನೋಕ್ತಿ 23. ಹೀಗೆ ಆ ಕುಟುಂಬವನ್ನು ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿ ರಕ್ಷಿಸುವುದು ಮಾತ್ರವಲ್ಲದೆ, ಈಗ ನಾವು ನೋಡ್ತಾ ಇದ್ದೇವೆ ಬೈಬಲ್ನಲ್ಲಿ ಅವರು ಅಪಾರ್ಥ ಮಾಡಿಕೊಂಡಿದ್ದನ್ನು ಆಮೇಲೆ ದೇವರ ವಾಕ್ಯವನ್ನು ಕೇಳಿಕೊಂಡು ಕುಡಿಯೋದು ತಪ್ಪು ನಿಲ್ಲಿಸಲಾಗಿದೆ ಎಂಬುದಾಗಿ ತಿಳಿದುಕೊಂಡು ಅವರು ಬಿಟ್ಟಿದ್ದು ಮಾತ್ರವಲ್ಲದೆ, ಈಗ ಅವರು ಕೂಡ ದೇವರ ವಾಕ್ಯವನ್ನು ಬಹಳ ನಿಕಟವಾಗಿ ಓದಿಕೊಂಡು ತಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಜ್ಞಾನೋಕ್ತಿ 23:19 ಓದ್ರಿ. ಇಲ್ಲಿ ಸೊಲೊಮೋನ್ ಜ್ಞಾನಿ ಭಕ್ತರಿಗೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಕಂದ ಕೇಳು ಅಂದರೆ, ಜ್ಞಾನೋಕ್ತಿ ಎಂಬ ಪುಸ್ತಕ ಬೈಬಲ್ನಲ್ಲಿ ಬೋಧಿಸಿದ್ದು ದಾವೀದನು, ಅರಸನಾದ ದಾವೀದನು. ಆದರೆ ಕೇಳಿದ್ದು ಯಾರಂದರೆ ಮಗನಾದ ಸೊಲೊಮೋನನು. ಅದಕ್ಕಾಗಿ ಇದು ಸೊಲೊಮೋನನ ಜ್ಞಾನೋಕ್ತಿಗಳು ಬರೆಯಲ್ಪಟ್ಟಿದೆ. ಹೌದು, ಯಾಕೆಂದರೆ ಈ ಜ್ಞಾನೋಕ್ತಿಗಳನ್ನು ಬರೆದವರು ಯಾರು? ಸೊಲೊಮೋನನು, ದಾವೀದನ ಕುಮಾರನಾದ ಸೊಲೊಮೋನನು ಬರೆದನು. ಆದರೆ ಸೊಲೊಮೋನನಿಗೆ ಬೋಧಿಸಿರುವ ಅರಸನು, ತಂದೆ ಯಾರಂದ್ರೆ ದಾವೀದನು. ಅದಕ್ಕಾಗಿ ಕಂದ ಕೇಳು, ನೀನು ಜ್ಞಾನಿಯಾಗಿರು. ಅದಕ್ಕೆ ಸೊಲೊಮೋನನು ಏನಾಗಿದ್ದಾನೆ? ಜ್ಞಾನಿಯಾಗಿದ್ದನು. ಮೂರ್ಖನಾಗಿ ಕುಡಿತನ ಚಟದಲ್ಲಿ, ಕೆಟ್ಟವರ ಸಾಹಸದಲ್ಲಿ ನಾಶ ಆಗಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಕೆಟ್ಟವರ ದೋಸ್ತಿಯನ್ನು ಮಾಡಿಕೊಂಡು ತಮ್ಮ ಜೀವನ ಹಾಳು ಮಾಡಿಕೊಂಡು ರೋಡ್ ಪಾಲಾಗಿ ಗಟರ್ ಪಾಲಾಗಲಿಲ್ಲ. ಅದಕ್ಕಾಗಿ ಸೊಲೊಮೋನ್ ಜ್ಞಾನಿಗೆ ಹೇಳ್ತಾ ಇದ್ದಾನೆ, ಮಗನಿಗೆ ಹೇಳ್ತಾನೆ, ಕಂದ ಕೇಳು, ಜ್ಞಾನವಂತನಾಗಿರು. ನಮ್ಮ ಭಾಷೆಯಲ್ಲಿ ಜಾಣನಾಗಿರು. ನಿನ್ನ ಮನಸ್ಸು ಜ್ಞಾನದ ಮಾರ್ಗದಲ್ಲಿ ಮುಂದೆ ನಡೆಸು. ಕುಡುಕರಲ್ಲಿಯೂ, ನೋಡ್ರಿ ಜಾಗ್ರತೆ ಅಂತ ಕೇಳ್ರಿ, ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸ್ನೇಹ ಮಾಡಬೇಡ. ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸ್ನೇಹ ಮಾಡಬೇಡ, ಅವರೊಟ್ಟಿಗೆ ಸೇರಬೇಡ ಅಂತ ಹೇಳಿದಾನೆ. ಕುಡಿಯೋದು ಮಾತು ದೂರು, ಅವರ ಜೊತೆಯಿಂದ ಸೇರಲು ಬೇಡ ಅಂತ ಹೇಳಿದಾನೆ. ಸ್ನೇಹ ಮಾಡಬೇಡ. ಕುಡುಕರು ಹೊಟ್ಟೆ ಬಾಕನು ದರಿದ್ರಕ್ಕೆ ಬರುವನು. ಕುಡುಕನು ಹೊಟ್ಟೆ ಬಾಕನು ದರಿದ್ರಕ್ಕೆ ಬರುವನು. ನಿದ್ರಾಸಕ್ತಿ ಅಂದರೆ ಸೋಮೇರಿ ಹರಕು ಬಟ್ಟೆಗಳನ್ನು ಧರಿಸಿಗಳು. ಅಂದ್ರೆ ಅರ್ಥ ಏನು? ಕುಡುಕನು ಹೊಟ್ಟೆ ಬಾಕನು ದರಿದ್ರನಾಗುವನು. ಅಷ್ಟೇ ಅಲ್ಲದೆ ಸೋಂಬೇರಿ, ಕುಡಿತನ ಚಟದಿಂದ ನಿದ್ರಾಸಕ್ತಿ ಉಳ್ಳವನಾಗಿರ್ತಕ್ಕಂಥವನು. ಅಂದರೆ ಯಾವತ್ತೂ ನಾನು ನಿದ್ರೆ ಮಾಡ್ತಾ ಇರಬೇಕು ಅನ್ನತಕ್ಕಂಥ ಕುಡಿಯುವವರಿಗೆ ಬಹಳ ಇದು. ಯಾಕಂದರೆ ಚಿಂತೆ ಬೇಡ, ಏನು ಬೇಡ, ಕುಡಿಯೋದು ನಾನು ನಿದ್ರೆ ಮಾಡ್ತಿರ್ಬೇಕನ್ನತಕ್ಕಂಥ ಉದ್ದೇಶದಿಂದ ಕುಡಿಲಿರ್ತಕ್ಕಂಥ ಜನರಿಗೆ ಇದೊಂದು ರೂಢಿ. ಅದಕ್ಕಾಗಿ ನಿದ್ರಾಸಕ್ತಿ ಉಳ್ಳವನು ಕೊನೆಗೆ ಹರಕು ಬಟ್ಟೆಗಳನ್ನು ಧರಿಸಿಕೊಳ್ಳೋಣ. ಅಂದರೆ ಅರ್ಥ ಏನು? ದರಿದ್ರನ ಮಾತ್ರ ಅಲ್ಲ, ಕೊನೆಗೆ ಭಿಕ್ಷುಕನಾಗುತ್ತಾನೆ ಅನ್ನತಕ್ಕಂಥ ಸತ್ಯವು ಇಲ್ಲಿ ಜ್ಞಾನಿಯಾದ ಸೊಲೊಮೋನನು ತನ್ನ ತಂದೆಯಾದ ದಾವೀದನ ಕಡೆ ಕೇಳಿರ್ತಕ್ಕಂಥ ನೀತಿ ಉಪದೇಶವನ್ನು. ಎಂಥ ಉಪದೇಶ? ನೀತಿಯನ್ನು ಯಾಕಂದರೆ ಇವನು ಅರಸನು, ಇನ್ನು ಮುಂದೆ ಒಂದು ರಾಜ್ಯವನ್ನು ಆಳಬೇಕಾಗಿರ್ತಕ್ಕಂಥ ಒಂದು ರಾಜನಾಗಬೇಕಾಗಿರ್ತಕ್ಕಂಥ ವ್ಯಕ್ತಿ. ಆದ ಕಾರಣ ತಂದೆ ಆಗಿರುವ ಸೊಲೊಮೋನನು ಅರಸನು ರಾಯಲ್ ಲೈಫ್ ಹೆಂಗಿರ್ಬೇಕೆಂಬುದಾಗಿ, ರಾಜರಿಗ ಜೀವನ ಹೆಂಗಿರ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ಕುಡುಕರ ಮತ್ತು ಮಾಂಸಭಕ್ಷಕರ ಸಹವಾಸವನ್ನು ಮಾಡಬಾರದು. ಯಾಕಂದರೆ ಕುಡುಕರು ಮತ್ತು ಮಾಂಸಭಕ್ಷಕರು ದರಿದ್ರರಾಗ್ತಾರೆ, ನಿದ್ರಾಸಕ್ತಿಯುಳ್ಳವರು ಅಂದರೆ ಸೋಮೇರಿಗಳು ಭಿಕ್ಷುಕರಾಗ್ತಾರೆ, ಹರಕು ಬಟ್ಟೆಯನ್ನು ಧರಿಸ್ತಾರೆ. ಅಂದರೆ ಅರ್ಥ ಏನು? ಪಟ್ಟಿಂಗನಾಗುತ್ತಾನೆ, ಪರಿಪೂರ್ಣವಾಗಿ ಕಂಗಾಲಾಗಿಬಿಡ್ತಾನೆ. ಇದು ಬೈಬಲ್ನಲ್ಲಿ ನಮ್ಮ ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟವಿಲ್ಲ. ಅದಕ್ಕಾಗಿ ಈ ಒಂದು ಮದ್ಯಪಾನವು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇನ್ನೂ ಆಶ್ಚರ್ಯವಾದಂಥ ಸಂಗತಿ ಒಂದು ಓದಲಿಕ್ಕಿದೆ ನಾವಿತ್ತು. ಹಲ್ಲೆಲೂಯಾ. ಏನಂತ ಹೇಳ್ಕೊಂಡ್ರೆ, ಬೈಬಲ್
ಮದ್ಯಪಾನ ಸರಾಯನ್ನು ಕಟ್ಟುನಿಟ್ಟಾಗಿ ಯಾಕೆ ನಿಷೇಧಿಸಿದೆ ಅಂದರೆ ಅದರಿಂದ ಮನುಷ್ಯನಿಗೆ ಏನು ಉಂಟಾಗ್ತದೆ, ಮಾನವನ ಜೀವನ ಏನಾಗ್ತದೆ ಎಂಬುದಾಗಿ ಸಲ್ಮೋನ್ ಜ್ಞಾನಿ ಜ್ಞಾನೋಕ್ತದಲ್ಲಿ ತನ್ನ ತಂದೆಯಾದ ಅರಸನು ಉಪದೇಶ ಮಾಡಿರುವ ಉಪದೇಶವನ್ನು ಕೇಳಿಕೊಂಡು ಹೇಳ್ತಾ ಇದ್ದಾನೆ. 30ನೇ ವಚನಕ್ಕೆ ಬರೋಣ. ಜ್ಞಾನೋಕ್ತಿ 23:30ನೇ ವಚನ ನೋಡೋಣ. ಮಿಶ್ರ ಮದ್ಯಪಾನಕ್ಕೂ, ಇದು ದ್ರಾಕ್ಷಾ ರಸದ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಎಂತ ದ್ರಾಕ್ಷರಸ? ಮಿಶ್ರಿತ ದ್ರಾಕ್ಷರಸ, ಅಂದ್ರೆ ಮದ್ಯವನ್ನು ಸೇರಿಸಿರ್ತಕ್ಕಂಥ ದ್ರಾಕ್ಷರಸ, ದ್ರಾಕ್ಷೆ ಎಂಬುದಾಗಿ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ, ದ್ರಾಕ್ಷಾ ರಸ ಬೇರೆ, ದ್ರಾಕ್ಷದಿಂದ ಉಂಟಾಗತಕ್ಕಂಥ ಮದ್ಯಪಾನ ಬೇರೆ. ಅದಕ್ಕಾಗಿ ಮಿಶ್ರ ಮದ್ಯಪಾನ, ಮಿಶ್ರ ಅಂದ್ರೆ ಮಿಕ್ಸ್ಡ್ ಅಂತೇಳಿ, ಮಿಶ್ರ ಮದ್ಯಪಾನದಿಂದ ಮತ್ತು ಸರ್ವತ್ರಿ ಸಿಸ್ಟರ್ 30ನೇ, ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷೆ ರಸವನ್ನು ಮಿಶ್ರ ಮದ್ಯಪಾನಸ್ಥರಾಗಿ ದ್ರಾಕ್ಷರಸವನ್ನು ಕುಡಿತಾ. ಅಂದ್ರೆ ಅರ್ಥ ಏನು? ಮಿಶ್ರಿತ ದ್ರಾಕ್ಷರಸವನ್ನು ಕುಡಿತಾ ಇದ್ದಾರೆ ಇವರು. ಏನಂತಾರೆ, ನಾನು ದ್ರಾಕ್ಷಾರಸವನ್ನು ಕುಡಿಲಿಕ್ಕೆ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಆದರೆ ಅದರೊಳಗೆ ಮದ್ಯಪಾನ ಮಿಶ್ರಿತ ಮಾಡಿರ್ತಕ್ಕಂಥ ದ್ರಾಕ್ಷಾರಸವನ್ನು ಕುಡಿಯತಕ್ಕಂಥ ಕಳ್ಳರು ಇವರು. ಅದಕ್ಕಾಗಿ ಮಿಶ್ರಿತ ದ್ರಾಕ್ಷಾರಸವನ್ನು ಕುಡಿಯತಕ್ಕಂಥ ಇವರು ಕುಡಿಯುತ್ತಾ ಕಾಲಹರಣ. ಕಾಲಹರಣ ಅಂದ್ರೇನು? ಕುಡಿಯೋರ ಕೆಲಸ ಏನ್ರಿ? ಟೈಮ್ ಪಾಸ್. ಕಾಲಹರಣ ಮಾಡುವುದಂದ್ರೇನು? ಮೌಲ್ಯವುಳ್ಳ ಕಾಲವನ್ನು, ಸಮಯವನ್ನು ವ್ಯರ್ಥ ಮಾಡಿ ತನಗೆ ದರಿದ್ರವನ್ನು ತರತಕ್ಕಂಥ ಈ ಕುಡಿತನ ಚಟದಲ್ಲಿರ್ತಕ್ಕಂಥ ಕುಡಿಯುವವರು ಕಾಲಹರಣ ಮಾಡುವವರೇ. ಪಾತ್ರೆಯಲ್ಲಿ ಕೆಂಪಗೆ ಸ್ಪಾರ್ಕ್ಲಿಂಗ್, ಪಾತ್ರೆಯಲ್ಲಿ ಈ ಮದ್ಯಪಾನ ಬೇರೆ, ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ಈ ದ್ರಾಕ್ಷರಸ ಬೇರೆ. ಈ ದ್ರಾಕ್ಷೆ ಮದ್ದಿನ ಮೇಲೆ ಕಣ್ಣಿಡಬೇಡ, ಈ ದ್ರಾಕ್ಷೆ ಮದ್ಯಪಾನದ ಮೇಲೆ ಕಣ್ಣಿಡಬೇಡ. ಅದು ಗಂಟಲ ಒಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಸರ್ಪ ಕಚ್ಚಿದಂತೆ ಆಗುವುದು. ಆಮೇಲೆ ಹೌದು, ಅದು ಘಟ ಸರ್ಪದ ಹಾಗೆ ಕಚ್ಚುತ್ತದೆ, ಕುಟುಕು ಹಾಕುತ್ತದೆ ಎಂಬುದಾಗಿ ಹೇಳಲಾಗಿದೆ. ದೇವರ ಮಕ್ಕಳೇ, ಬೈಬಲ್ನಲ್ಲಿ ನಿಷೇಧಿಸಲಾಗಿದೆ ಅಂದರೆ ಅಂತ ಇಂಥ ಮಾತುಗಳಿಂದ ನಿಷೇಧಿಸಲಾಗಿಲ್ಲ. ಮದ್ಯಪಾನವನ್ನು, ಸಾರಾಯನ್ನು ಅಥವಾ ಮಿಶ್ರಿತ ದ್ರಾಕ್ಷೆ ರಸವನ್ನಾಗಲಿ, ಮಿಶ್ರಿತ ಅಂದರೆ ಮಿಕ್ಸ್ಡ್ ಆಲ್ಕೋಹಾಲ್ ಮಿಕ್ಸ್ ಮಾಡಿರುವ ದ್ರಾಕ್ಷರಸಕ್ಕಾಗಿ ಅನೇಕ ಜನ ಬಯಸುತ್ತಾರೆ. ಅಂಥವರ ಜೊತೆಲಿ ಸ್ನೇಹ ಮಾಡಬಾರ್ದು ಎಂಬುದಾಗಿ ಹೇಳಿದೆ. ಅಷ್ಟೇ ಅಲ್ಲದೆ ಅದನ್ನು ಕುಡಿದವರ ಗತಿ ಏನಾಗ್ತದೆ ಅಂತ ಹೇಳ್ತಾ ಇದ್ರೆ, ನಯವಾಗಿ ಒಳಗೆ ಹೋಗುತ್ತದೆ, ಆಮೇಲೆ ಸರ್ಪ ಕಚ್ಚಿದಂತೆ ಅವರ ಜೀವನವೆಲ್ಲ ವಿಷಮಯವಾಗುತ್ತದೆ. ಇಂಗ್ಲಿಷ್ನಲ್ಲಿ ಸರ್ಪೆಂಟ್ ಅಂತಿದೆ, ಇನ್ನೊಂದು ಸರ್ಪಗಳದೆ ವೈಪರ್ ಎಂಬುದಾಗಿ ಹೇಳಲಾಗಿದೆ. ಸರ್ಪೆಂಟ್ ಅಂದರೆ ಸರ್ಪ, ಬಹು ವಿಷಭರಿತವಾದದ್ದು. ಅದಕ್ಕಿಂತ ವಿಷಭರಿತವಾದದ್ದು ವೈಪರ್ ಎಂಬ ಒಂದು ಸರ್ಪ ಇದೆ. ವೈಪರ್ ಅಂದರೆ ಅದಕ್ಕೆ ಮನುಷ್ಯನು ಸಾಯುವುದಿಲ್ಲ ಔಷಧ ಉಪಚಾರ ಮಾಡಿದ್ರೆ, ಆದರೆ ಮನುಷ್ಯನ ಅದು ವೈಪರ್ ಕಚ್ಚಿದ್ರೆ ಅವನು ಕಾಲಾಗಲಿ ಕೈಯಾಗಲಿ ಹಾಗೇ ಗ್ಯಾಂಗ್ರೀನ್ ಆಗಿ ಅವನ ಕಾಲನ್ನು ಕತ್ತರಿಸಿ ಹೋಗುವಂಥ ಹುಣ್ಣು ಮಾಡ್ತದೆ. ಅವನ ಮೈಯೆಲ್ಲ ಉರಿತ ಉಂಡು ಮಾಡಿ ಅವನ ಮೈಯೆಲ್ಲ ಉರಿತಾ ಹೇಗೆ ಅವನ ಜೀವನವೆಲ್ಲ, ಬದುಕು ದಿನವೆಲ್ಲ ಹಾಳಾಗತಕ್ಕಂಥ ಸರ್ಪದ ಬಗ್ಗೆ ಮಾತಾಡ್ತಾ ಇದೆ. ಅದಕ್ಕಾಗಿ ಒಂದು ಕೊಂದು ಹಾಕತಕ್ಕ ಸರ್ಪ, ಇನ್ನೊಂದು ಅವನು ಬದುಕುತ್ತಿರುವ ದಿನವೆಲ್ಲ ಸುಖ ಇಲ್ಲದಂಥ, ನೆಮ್ಮದಿ ಇಲ್ಲದಂಥ, ಮರಣಕರವಾದ ಮತ್ತು ಶವದ ಜೀವನ, ಒಂದು ಶವದ ಜೀವನ ಅಂದರೆ ಸತ್ತೋಗಿರುವ ಜೀವನ ಮಾಡತಕ್ಕಂಥ ದಿನಗಳು ಅವನಿಗೆ ಬರಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದಲೇ ಬೈಬಲ್ ಹೇಳ್ತಾ ಇದೆ. ಈ ಒಂದು ಮತ ಸರ್ವತ್ರ ಮಾತನ್ನು 31, ಪಾತ್ರೆಯಲ್ಲಿ ಕೆಂಪಿಗೆ ಥಳಥಳಿಸುವ ದ್ರಾಕ್ಷಿ ಮಿಶ್ರಿತವಾಗಿರ್ತಕ್ಕಂಥ ಆ ದ್ರಾಕ್ಷರಸದಲ್ಲಿ ಮಿಶ್ರಿತವಾಗಿರ್ತಕ್ಕಂಥ ದ್ರಾಕ್ಷರಸದ ಮೇಲೆ ಕಣ್ಣಿಡಬೇಡ. ಅದು ಗಂಟಲ ಒಳಗೆ ಮೆಲ್ಲಗೆ ಇಳಿದು ಆಮೇಲೆ ಹಾವಿನಂತೆ, ಸರ್ಪದಂತೆ ಕಚ್ಚಿದಂತೆ, ತದನಂತರ ಘಟಸರ್ಪ, ಹೌದು ಘಟಸರ್ಪ ಕುಟುಕಿನಂತೆ ಇರುವುದು ಎಂಬುದಾಗಿ ಹೇಳಿದರೆ ಸರಾಯಿ ಎಷ್ಟು ಡೇಂಜರ್ ಎಂಬುದಾಗಿ ಬೈಬಲ್ನಲ್ಲಿರ್ತಕ್ಕಂಥ ಸಲ್ಮೋನು ಜ್ಞಾನಿ ತನ್ನ ಮಗನಾಗಿರುವ ಸಲ್ಮೋನು ಜ್ಞಾನಿಗೆ ತನ್ನ ತಂದೆ ಆಗಿರುವ ಅರಸನಾದ ದಾವೀದನು ನೀತಿ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಡು ಯು ವಾಂಟ್ ಟು ಲಿವ್ ಅ ರಾಯಲ್ ಲೈಫ್? ನೀವು ರಾಜಯಾಜಕ ರಾಜರಂತ ಜೀವನ, ಸುಖ ಜೀವನ, ಕ್ಷೇಮ ಜೀವನ ಜೀವಿಸಲು ಇಷ್ಟಪಡ್ತೀರಾ? ಆದರೆ ಮದ್ಯಪಾನವನ್ನು ಇವತ್ತೇ ತ್ಯಜಿಸಿ ತ್ಯಾಗ ಮಾಡಿ ಇನ್ನು ಮುಂದೆ ಸುಖ ಜೀವನಕ್ಕಾಗಿ ನಿಮ್ಮನ್ನು, ನಿಮ್ಮ ಜೀವನವನ್ನು ಸಮರ್ಪಿಸಿರಿ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಇದಕ್ಕಾಗಿ ಮದ್ಯಪಾನ ಮಾಡುವುದು ಕ್ರೈಸ್ತವತ್ವದಲ್ಲಿ ನಿಷೇಧಿಸಲಾಗಿದೆ. ಕಂಟಿನ್ಯೂ ಮಾಡಿ ಸಿಸ್ಟರ್. ಕಂಟಿನ್ಯೂ ಮಾಡಿದ್ರೆ ದ್ರಾಕ್ಷರಸದ ಮೇಲೆ ಕಣ್ಣಿಡಬೇಡ. ಹಾ ಹಾ ಹೌದು, ಒಂದು ಸರ್ಪದ ಹಾಗೆ ಕಚ್ಚುತ್ತದೆ ನಿನ್ನ ಕಣ್ಣು. ನಿನ್ನ ಕಣ್ಣು ಸ್ತ್ರೀಯನನ್ನು ನೋಡಿ ವಕ್ರ ಮಾತನಾಡ್ತದೆ. ಕಿಂಗ್ ಜೇಮ್ಸ್ ನೋಡ್ರಿ 33. ನಿನ್ನ ಕಣ್ಣುಗಳು ತನ್ನ ಮನೆ ಸ್ತ್ರೀಯನ್ನು ನೋಡಿಲ್ಲ. ಮನೆ ಸ್ತ್ರೀಯನ್ನು ನೋಡಿದ್ರೆ ಸಿಟ್ಟು ಬರ್ತದೆ, ಪರಸ್ತ್ರೀಯನ್ನು ನೋಡಿದ್ರೆ ವಕ್ರ. ಪರಸ್ತ್ರೀಯನ್ನು ನೋಡಿ ನಿನ್ನ ಹೃದಯವನ್ನು ವಕ್ರವಾದ ಭಾಷೆಯನ್ನು ಮಾತಾಡುತ್ತದೆ. ಹೌದು, ಆ ಕುಡುಕನ ಬದುಕು ಹೆಂಗಿರ್ತದೆ? ಸಮುದ್ರದ ಮಧ್ಯದಲ್ಲಿ ಮಲಗಿದ ಹಂಗಿರ್ತದಂತೆ. ಮಲಗಿರುವಂತೆ ಇಲ್ಲದೆ, ಅಥವಾ ಹಡಗು ಇರ್ತಲ್ಲ, ಹಡಗಿನ ಕಂಬದ ಮೇಲೆ ನಿದ್ದವನಂತೆ ನೀನು ಇರುವಿ. ಆಮೇಲೆ ನೀನು ಕುಡುಕನ ಏನಂತ ಗೊತ್ತಿದೆ? ನನಗೆ ಯಾರು ಹೊಡೆದ್ರು ನೋವಾಗಿಲ್ಲ, ಯಾರು ತಟ್ಟಿದ್ರು ಹೊಡೆದ್ರು ನಂಗೆ ಗಾಯ ಆಗಿಲ್ಲ, ನನಗೆ ಯಾವ ರೀತಿಯಾದ ತೊಂದರೆ ಆಗಿಲ್ಲ ಅಂತ ಹೇಳಿಕೊಳ್ಳುತ್ತಿ. ಆದ್ರೆ 35ನೇ ವಚನದಲ್ಲಿ ಕೊನೆ ವಚನ ಮುಂದೆ ಓದ್ತೀರಿ. ಜನರು ನನ್ನನ್ನು ಹೊಡೆದ್ರು, ಕುಡುಕನ ಹೇಳ್ತಾನೆ, ನನಗೇನು ರೋಗ ಆಗಿಲ್ಲ, ಅವ್ರು ನನಗೆ ಹೊಡೆದ್ರು, ನನಗೆ ನೋವಾಗಲಿಲ್ಲ, ಕುಡುಕನ ಹೇಳ್ತಾನೆ. ಆದರೆ ಯಾವಾಗ ಎಚ್ಚೆತ್ತುಗೊಳ್ತಾನೋ ಪುನಃ ನಾನು ಕುಡಿಯಬೇಕು ಎಂಬುದಾಗಿ ತಿರುಗಿ ಹುಡುಕುತ್ತೇನೆ ಎಂದು ಹೇಳುತ್ತೇನೆ. ಅಂದ್ರೆ ಅರ್ಥ ಏನು? ಕುಡುಕನು ಕುಡಿತನ ಚಟ ಇಲ್ಲದಿದ್ರೆ, ಕುಡಿಯದಿದ್ರೆ ಅವನು ಬದುಕಲಿಕ್ಕಾಗುವುದಿಲ್ಲ ಅನ್ನತಕ್ಕಂಥ ಒಂದು ಭಯಂಕರವಾದಂಥ ಕುಡಿತನ ಅಮಲಿನಲ್ಲಿ ದಾಸನಾಗಿ ಹೋಗಿರುವುದರಿಂದ ಅವನು ಬದುಕಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಅದಕ್ಕಾಗಿ ಕುಡುಕರ ಜೊತೆಯಲ್ಲಿ ಸಹವಾಸನೆ ಮಾಡಬೇಡ ಅಂತ ಹೇಳಿದಾನೆ. ಕುಡಿಯೋದು ಮಾತು ದೂರು, ಕುಡುಕರ ಜೊತೆಯಲ್ಲಿ ಸಹವಾಸ ಮಾಡಬಾರ್ದಂದ್ರೆ ಬೈಬಲ್ನಲ್ಲಿ ಹೇಳಲಾಗಿದೆ, ಅವರನ್ನು ದುಷ್ಟರೆಂದು ಎನಿಸಲ್ಪಡದ. ಏನಂತ ಎನಿಸಲಾಗ್ತದೆ? ಕುಡುಕರನ್ನು ದುಷ್ಟರು ಎಂಬುದಾಗಿ ಎನಿಸಲ್ಪಡ್ತಾ ಇದೆ. ಈಗ ನಾವು ಕೆಲವು ಮಾತುಗಳಿಂದ ಈ ಕುಡಿತನ ಚಟ ನಿಷೇಧಿಸಲಾಗಿದೆ ಎಂಬುದಾಗಿ ಹೇಳಿದ್ರೆ, ಅದರಲ್ಲಿ ಕೆಲವು ಜನರು ಅದನ್ನು ತಪ್ಪಾಗಿ ತಿಳಿಸಿಕೊಡ್ತಾರೆ, ತಪ್ಪಾಗಿ ಅರ್ಥವನ್ನು ಹೇಳ್ತಾರೆ, ತಪ್ಪಾಗಿ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಕೊಂಡು ಅವ್ರಿಗೆ ಕಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತ ಸಮಯದಲ್ಲಿ ಕೂಡ ಜಾಗರೂಕರಾಗಬೇಕು. ಯಾಕಂದ್ರೆ ಬಹಳ ಸಾರಿ ಜನರು ಇದನ್ನು ಕೂಡ ಅಪಾರ್ಥ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಭಯಂಕರವಾದ ಕುಡಿತ ಚಟ ಅನೇಕ ಜನರನ್ನು ಹಾಳು ಮಾಡ್ತಕ್ಕಂತಾಗಿದೆ, ಅಷ್ಟೇ ಅಲ್ಲದೆ ನಾಶ ಮಾಡ್ತಕ್ಕಂತಾಗಿದೆ. ಬೈಬಲ್ನಲ್ಲಿ ಇದು ಕೂಡ ಎಚ್ಚರಿಕೆ ನೀಡಲಾಗಿದೆ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಕೂಡ ಕುಡಿತನ ಚಟವನ್ನು ಎಷ್ಟು ಭಯಂಕರವಾಗಿರ್ತಕ್ಕಂಥ ಸಂಗತಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಲೂಕಾ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ ನಾವು ನೋಡ್ತೇವೆ. ಈಗೋ ಆ ದಿನ ಅಂದ್ರೆ ಕೊನೆ ದಿನ, ನಿಮ್ಮ ಮೇಲೆ ತೀರ್ಪಿನ ದಿನ, ಯೇಸು ಕ್ರಿಸ್ತನ ಆಗಮನ ದಿನ, ಕೊನೆ ದಿನ ಬರಲಿಕ್ಕೆ ಮುಂಚೆ ನೀವು ಜಾಗರೂಕರಾಗಿರಿ. ಬೈಯೋರಾಗಿದ್ದು, ಜಗಳ ಮಾಡುವರಾಗಿದ್ದು, ಕುಡುಕರಾಗಿದ್ದು ತಮ್ಮನ್ನು ತಾವು ಮಗ್ನರಾಗಿ ಮಾಡಿಕೊಳ್ಳದೆ ಎಚ್ಚರವುಳ್ಳವರಾಗಿರಿ. ತಮ್ಮ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿಕೊಡ್ರಿ. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನು ಕುಡಿಕತನವನ್ನು ಕೊನೆ ದಿನದಲ್ಲಿ ಕೂಡ ಆತನು ವರ್ಣಿಸಿದ್ದಾನೆ. ಏನಂತ ತಿಳ್ಕೊಂಡು, ಕುಡಿಕತನ ಕೊನೆಗೆ ಅವನು ದೇವರ ಆಗಮನದಲ್ಲಿ, ಎರಡನೇ ಆಗಮನದಲ್ಲಿ ಬರುವಾಗ ಅವನನ್ನು ಕೈ ಬಿಡಲ್ಪಡ್ತದೆ ಎಂಬುದಾಗಿ ಆ ಸತ್ಯವನ್ನು ಅಲ್ಲಿ ಉಲ್ಲೇಖಿಸಿ 21 ಲೂಕಾ ಸುವಾರ್ತೆ 31ರಲ್ಲಿ ನಾವು ನೋಡ್ತೇವೆ. ಅದರ ನಿಮಿತ್ತ ಆ ಒಂದು ಕಾರ್ಯವನ್ನು ನೋಡ್ತೇವೆ ನಾವು. ಯಾಕಂದ್ರೆ ಯೇಸು ಕ್ರಿಸ್ತನು ಕೂಡ ಕುಡಿತನ ವಿಷಯ 21:34 ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಮದಡಿನಿಂದಲೂ ಹೆಚ್ಚು ಮದ್ಯಪಾನವಾಗಲಿ ಅಮಲು ಅಂತ ಹೇಳಲಾಗಿದೆ. ಅಮಲ್ ಅಂದ್ರೆ ನಶ. ಅದು ಮದ್ಯಪಾನದ ಅಮಲಾಗಲಿ, ಅಥವಾ ಡ್ರಗ್ಸಿನ ಅಮಲಾಗಲಿ, ಅಥವಾ ಯಾವುದೇ ಮತ್ತು ಪದಾರ್ಥನ ಅಮಲಾಗಲಿ, ಅಥವಾ ತಂಬಾಕಿನ ಅಮಲಾಗಲಿ, ಈ ನಶ ಆಗಲಿ, ಅಮಲಿನಲ್ಲಾಗಲಿ, ಪ್ರಪಂಚದ ಚಿಂತೆಯಲ್ಲಿ ಮುಳುಗಿದವರಾಗಲಿ, ನಿಮ್ಮ ಹೃದಯಗಳು ಭಾರವಾಗದೆ ಇರಲಾಗಿ ಆ ಕಡೆ ದಿವಸ, ಅದು ಮರಣದ ದಿವಸ ಆಗ್ಬೋದು, ಅಥವಾ ಎರಡನೇ ಆಗಮನ ಆಗ್ಬೋದು, ಅಥವಾ ಕೊನೆ ತೀರ್ಪಿನ ದಿವಸ ನಿಮ್ಮ ಮೇಲೆ ಬಾರದ ಹಾಗೆ
ಉರುಳಿನಂತೆ ಪಕ್ಕನೆ ಬರುವುದು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಅದು ತೀರ್ಪಿನ ದಿನವಾಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಕುಡಿತನ ಖಡಾಖಂಡಿತವಾಗಿ ಕಟ್ಟುನಿಟ್ಟಾಗಿ ಕ್ರೈಸ್ತವತ್ವದಲ್ಲಿ ನಿಷೇಧಿಸಲಾಗಿದೆ ಅನ್ನತಕ್ಕಂಥ ಸತ್ಯವು ಬೈಬಲಿಂದ ನಾವು ತಿಳಿಸ್ತಾ ಇದ್ದೇವೆ. ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕುಡಿತನಕ್ಕೆ ದಾಸರಾಗಿ ಕುಟುಂಬದಲ್ಲಿ ನಾಶ, ವಿನಾಶ, ದರಿದ್ರ, ಬಡತನ ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಾದರೆ ಯೇಸುವನ್ನು ನಾನು ಈ ಒಂದು ವಾಕ್ಯದ ಮೊದಲನೇ ಭಾಗದಲ್ಲಿ ಹೇಳಿದ್ದೇನೆ. ಏನಂತ ತಿಳ್ಕೊಂಡು, ಒಂದು ಅನ್ಯ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪತ್ನಿ ಕ್ರೈಸ್ತ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಾಮಕಾರ್ಥಕವಾದಂಥ ಕ್ರೈಸ್ತವನನ್ನು ಮದುವೆ ಮಾಡಿಕೊಂಡು ಹೇಗೆ ತಾನು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಿ ಯೇಸು ಕ್ರಿಸ್ತನನ್ನು ನಂಬಿ ತನ್ನ ಗಂಡನನ್ನು ಕುಡುಕನ ಚಟದಿಂದ ಬಿಡುವಂತೆ ಯೇಸು ಆ ಸರ್ವಶಕ್ತನ ಮಾಡಿದ ಕೂಡಲೇ ಆ ಕುಟುಂಬ ಈಗ ಸಮೃದ್ಧಿ, ಅಭಿವೃದ್ಧಿ, ಸುಖ, ಶಾಂತಿ, ಸಮಾಧಾನ ಜೀವನ, ಅನೇಕ ಜನರಿಗೆ ಸುಖ ಹಂಚತಕ್ಕಂಥ ಜೀವನವಾಗಿದೆ. ಅದೇ ರೀತಿಯಾಗಿ ನಿಮ್ಮ ಕುಟುಂಬಗಳಾಗಬೇಕೆಂಬುದಾಗಿ ಬಯಸುವುದಾದರೆ ನನ್ನ ಜೊತೆಯಲ್ಲಿ ಪ್ರಾರ್ಥಿಸ್ತೀರಿ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹೌದು ರಾಜ, ಇವತ್ತು ಅನೇಕ ಜನರು ಕರ್ತನೆ ಈ ಸ್ವಾರ್ಥೆಯನ್ನು ಕೇಳಿದ್ದಾರೆ. ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ, ಯೇಸುವನ್ನು ಬೇಡಿಕೊಳ್ಳೋದ್ರಿಂದ, ಯೇಸುವನ್ನು ನಾವು ಮೊರೆ ಇಡುವುದರಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳಿ, ಒಂದು ಅನ್ಯ ಪತ್ನಿಯ ಪ್ರಾರ್ಥನೆಯನ್ನು ಕೇಳಿ ತನ್ನ ಗಂಡನನ್ನು ಕುಡಿತನ ಚಟದಿಂದ ಬಿಡುಗಡೆ ಮಾಡಿರುವ ವಾಸ್ತವಿಕ ಸತ್ಯವನ್ನು ನಾವು ಕೇಳಿದೆವು ರಾಜ. ಇವತ್ತು ಆ ನಂಬಿಕೆ ನಮ್ಮಲ್ಲಿ ಇನ್ನೂ ದೃಢಪಟ್ಟಿದೆ. ಯೇಸುವೆ, ನೀನು ಸರ್ವಶಕ್ತನು. ಕುಡಿತನ ಚಟವನ್ನು ನಿಷೇಧಿಸಲ್ಪಟ್ಟಿದ್ದು ಮಾತ್ರವಲ್ಲದೆ, ಒಂದು ವೇಳೆ ಕುಡಿತನ ಚಟದಲ್ಲಿ ದಾಸನಾಗಿ, ಗುಲಾಮನಾಗಿ, ಆತನ ಚಟಕ್ಕೆ ಬಂಧಿತನಾಗಿರೋದೇ, ಆ ಚಟದಿಂದ ಬಿಡುಗಡೆ ಮಾಡತಕ್ಕಂಥ ಯಾವುದೇ ಕೆಟ್ಟ ಚಟ ಇರಲಿ, ಪ್ರತಿಯೊಂದು ಚಟಗಳಿಂದ ಬಿಡುಗಡೆ ಮಾಡತಕ್ಕಂಥ ಸಾಮರ್ಥ್ಯವುಳ್ಳ ಯೇಸು ನೀನೆಂಬುದಾಗಿ ಆ ಅನ್ಯ ಪತ್ನಿ ಪ್ರಾರ್ಥನೆ ಮಾಡಿ ಹೇಗೆ ತನ್ನ ಜೀವನದಲ್ಲಿ ತನ್ನ ಪತಿಯನ್ನು ಭಯಂಕರವಾದಂಥ ಬಹಳ ಕಾಡುತ್ತಿರ್ತಕ್ಕಂಥ ಆ ಕುಡಿತನ ಚಟದಿಂದ ಬಿಡುಗಡೆ ಮಾಡಿದೆಯೋ ಯೇಸುವೆ, ಅದೇ ರೀತಿಯಿಂದ ಇವತ್ತು ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಸಹೋದರಿ, ಸಹೋದರರು, ತಾಯಿ ತಂದೆಗಳು, ಅಣ್ಣ ತಮ್ಮಂದರು ತನ್ನ ಮಕ್ಕಳಿಗಾಗಿ, ತನ್ನ ಹೆಂಡತಿಗಾಗಿ, ತನ್ನ ಗಂಡನಿಗಾಗಿ, ತನ್ನ ಕುಟುಂಬದ ಜನರು ಯಾರೋ ಕೆಟ್ಟ ಚಟಗಳಿಂದ ಪೀಡಿತರಾಗಿರ್ತಕ್ಕಂಥವರನ್ನು ದೇವರು ಕಾಪಾಡುವಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಜ. ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಕುಟುಂಬದಲ್ಲಿರುವ ಎಲ್ಲ ರೀತಿಯಾದ ಕೆಟ್ಟ ಚಟ, ಮತ್ತು ಪದಾರ್ಥದ ಕೆಟ್ಟ ಚಟಗಳಾಗಲಿ, ಮದ್ಯಪಾನದ ಕೆಟ್ಟ ಚಟಗಳಾಗಲಿ, ಅಥವಾ ಬೇರೆ ಯಾವುದೇ ಕೆಟ್ಟ ಚಟದಲ್ಲಿ ಅವರ ಕುಟುಂಬಗಳು ನಾಶವಾಗ್ತಾ ಇರೋದಾದರೆ ಯೇಸು ಕ್ರಿಸ್ತ ನಾಮದಲ್ಲಿ ಅವರೆಲ್ಲರೂ ನನ್ನ ಜೊತೆಯಲ್ಲಿ ಈಗ ಪ್ರಾರ್ಥನೆ ಮಾಡಿದ ಕರ್ತನೆ, ಅವರ ಪ್ರಾರ್ಥನೆಯಂತೆ ಅವರ ಕುಟುಂಬದಲ್ಲಿ ಬಿಡುಗಡೆ ಆಗಲಿ, ಉಪಶಮನ ಉಂಟಾಗಲಿ. ಅವರ ಕುಟುಂಬ ಎಲ್ಲ ಕೆಟ್ಟ ಚಟಗಳಿಂದ ಬಿಡುಗಡೆ ಆಗಿದ್ದು ಮಾತ್ರವಲ್ಲದೆ, ದರಿದ್ರದಿಂದ, ಬಡತನದಿಂದ ಬಿಡುಗಡೆ ಆಗಿರ್ತನೆ, ಸಮೃದ್ಧಿ ಅಭಿವೃದ್ಧಿ ಹೊಂದಿ ಅನೇಕ ಜನರಿಗೆ ಸಹಾಯ ಮಾಡುವ ಸುಖ ಸಮೃದ್ಧಿ ಉಳ್ಳ ಕುಟುಂಬವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಕೈಗಳನ್ನು ತಟ್ಟಿ ದೇವರ ಮಹಿಮೆಪಡಿಸೋಣ. ಗಾಡ್ ಬ್ಲೆಸ್ ಯು.